ಅಧ್ಯಕ್ಷತೆ ಒಪ್ಪಿಸುತ್ತೇವೆ. ಅವರ ಬಾಯಿಂದ ಬರುವಂತ ಮಾತುಗಳು ಕಟ್ಟಿಗೆಯನ್ನು ಸುಡುವ ಬೆಂಕಿಗೆ ಸಮಾನವಾಗಿವೆ, ಗಂಟೆಯನ್ನು ಹೊಡೆಯುವ ಚಮ್ಮಟ್ಟಿಗೆ ಸಮಾನವಾಗಿವೆ. ಯೇಸುವಿನ ಪ್ರಸನ್ನತೆ ಶಾಂತಿಗಾಗಿ ಯೇಸು ನಾಮದಲ್ಲಿ ಮೈಕ್ ಸೌಂಡ್ ಸ್ವಲ್ಪ ಲಿಮಿಟ್ ಮಾಡಿ, ಇಷ್ಟು ಬೇಡ. ಮೈಕ್ ಸೌಂಡ್ ಸ್ವಲ್ಪ ಲಿಮಿಟ್ ಮಾಡಿ. Hallelujah. 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 I think praise God. Praise God. Praise God. Hallelujah. Hallelujah. Amen. I'm so happy to see you all. ನಾನು ತುಂಬಾ ಸಂತೋಷವಾಗಿದೆ. ನಿಮ್ಮನ್ನು ನೋಡುವಾಗ genuinely happy. ನಿಜವಾಗ್ಲೂ ನಿಮ್ಮನ್ನು ನೋಡುವಾಗ ಸಂತೋಷ. Because according to the Bible, we all are the gifts to the church. Amen. ಒಂದು ಬೈಬಲ್ ವಾಕ್ಯದಲ್ಲಿ ನೋಡೋದಾದ್ರೆ ನಾವು ಒಂದು ಗಿಫ್ಟ್ ಆಗಿದ್ದೇವೆ. ಆಮೆನ್. ನಾವು ಒಂದು ವಾಕ್ಯದಲ್ಲಿ ಇರುವಂತ ಒಂದು ಬಹುಮಾನವಾಗಿದ್ದೇವೆ. Bible says in Ephesians chapter 4. ವಾಕ್ಯ ಹೇಳ್ತದೆ ರೆವಲ್ಯೂಷನ್ ಅಲ್ಲಿ ಪ್ರಕಟಣೆ ಗ್ರಂಥ 4ನೇ ಎಫಿಷಿಯನ್ಸ್. ಓಕೆ, ಎಫೆಸಿಯ ಪತ್ರಿಕೆಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ that God gave to the church, ದೇವರು ಸಭೆಗೆ ಕೊಟ್ಟಿರುವಂತ these 5 gifts. 5 ಬಹುಮಾನಗಳು. One is apostles, ಒಂದು ಅಪೊಸ್ತಲರಾಗಿ, second one is prophets, ಇನ್ನೊಂದು ಪ್ರವಾದಿಗಳಾಗಿ, third one is evangelists, ಇನ್ನೊಂದು ಸುವಾರ್ತಿಕರಾಗಿ, fourth one is pastors, ಇನ್ನೊಂದು ಸಭಾಪಾಲಕರಾಗಿ, and fifth one is teachers, ಇನ್ನೊಂದು ಶಿಕ್ಷಕರಾಗಿ. Today is not a church regular church meeting. ಇದು ಒಂದು ಸಭೆಯಲ್ಲಿ ಆಗುವಂತ ಒಂದು ಕೂಟವಲ್ಲ, ಇದು ನಾರ್ಮಲ್ ಆಗಿ. Now the meeting is between the gifts that God gave to the church. Amen. ಈ ನಡೆಯುವಂತ ಒಂದು ಕೂಟ ಅದು ದೇವರು ಕೊಟ್ಟಂತ ಸಭೆಗೆ ಕೊಟ್ಟಂತ ಬಹುಮಾನದ ಜೊತೆಗೆ. Hallelujah. Amen. Amen. You and I are the gifts that God gave to the church. ನೀವು ಮತ್ತು ನಾವು ದೇವರು ಸಭೆಗೆ ಕೊಟ್ಟಂತ ಒಂದು ಬಹುಮಾನಗಳು. Amen. Do you believe that? ನೀವು ನಂಬ್ತೀರಾ ಇದನ್ನ? Yes. Yes. Can you imagine the value of a gift? ನಿಮಗೆ ಬಹುಮಾನದ ಒಂದು ಬೆಲೆ ಗೊತ್ತಾ? For example, I love my brother Pai so much. ನನ್ನ ಸ್ನೇಹಿತನ ಪಾಯನ ತುಂಬಾ ಪ್ರೀತಿಸುತ್ತೇನೆ. So if I love him, I always look for something best to give it to him. ನಾನು ಬಯಸುವಾದ್ರೆ ಒಳ್ಳೆಯದನ್ನ ಅವನಿಗೆ ಬಯಸ್ತೀನಿ ಅವನ ಜೀವಿತದಲ್ಲಿ. Right? Amen. If you have your kids or your wives, you always look out for something best to give it to them. ನೋಡಿ, ನಿಮ್ಮ ಕುಟುಂಬಕ್ಕೆ ನೀವು ಬಯಸುವಾಗ ತಂದೆ ಹೆಂಡತಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ನೀವು ಒಳ್ಳೆಯದನ್ನೇ ಬಯಸ್ತೀರಲ್ಲ, ಹೌದಲ್ಲ? Yes. ಹೌದಲ್ಲ? God loves His church so much. ಆಮೇಲೆ ದೇವರು ಆತನ ಸಭೆಯನ್ನು ತುಂಬಾ ಪ್ರೀತಿಸ್ತಾನೆ. ಹೆಂಗಂದ್ರೆ that He gave you the best He has for His church. ಆಮೇಲೆ ದೇವರು ಆತನು ನಿಮ್ಮನ್ನು ಸಭೆಗೋಸ್ಕರ ಒಳ್ಳೆಯದಾಗಲಿಕ್ಕೋಸ್ಕರ ಕೊಟ್ಟಿರುವುದು. ಆಮೇಲೆ you are God's best. ನೀವು ದೇವರ ಒಳ್ಳೆಯತನವಾಗಿದ್ದೀರಾ. You are God's best that He had for this region. ನೋಡಿ, ನೀವು ಈ ದೇಶಕ್ಕೆ ಒಂದು ಪಟ್ಟಣಕ್ಕೆ ದೇವರು ಕೊಟ್ಟಂತ ಒಳ್ಳೆಯತನವಾಗಿದೆ. Amen. Amen. I want you to know that each one of you are valuable to God. ನೀವು ಒಬ್ಬರಿಗೊಬ್ಬರು ನೋಡಿ ಹೇಳಿ, ನೋಡಿ ನೀವು ದೇವರ ಒಂದು ಕಣ್ಣಿಗೆ ನೀವು ಬಹುಮಾನವಾಗಿ. You are very precious to Him. ತುಂಬಾ ವ್ಯಾಲ್ಯೂಬಲ್ ಆಗಿದ್ದೀರಾ. You are very precious to Him. ಆಮೇಲೆ ನೀವು ಒಂದು ತುಂಬಾ ಬೆಲೆಯುಳ್ಳವರಾಗಿದ್ದೀರಾ. That's why He gave you as a gift to His church. ಅದಕ್ಕೋಸ್ಕರ ಯೇಸು ದೇವರು ನೀವು ಸಭೆಗೋಸ್ಕರ ನಿಮ್ಮನ್ನು ಬಹುಮಾನವಾಗಿ ಕೊಟ್ಟಿರೋದು. Amen. Amen. So that's why I'm truly happy to be in the midst of these precious gifts that God gave to His church. ನನಗೆ ತುಂಬಾ ಸಂತೋಷ ಆಗ್ತಿದೆ, ಯಾಕಂದ್ರೆ ದೇವರು ನಮ್ಮನ್ನು ಇಲ್ಲಿ ನಿಮ್ಮ ಮುಂದೆ ತಂದಿರೋದು ಇಂಥ ಒಳ್ಳೆ ಬಹುಮಾನಗಳ ಜೊತೆಗೆ ನಾನು ಮಾತನಾಡಲಿಕ್ಕೋಸ್ಕರವಾಗಿ. Amen. Amen. And I believe this meeting is going to change the story of your ministries after today in the name of Jesus. ನಾನು ಹೋಗೋದರೊಳಗೆ ನಿಮ್ಮಲ್ಲಿರುವಂತ ಆ ಒಂದು ಸ್ಟೋರಿಗಳು ಕಥೆಗಳು ಬದಲಾವಣೆ ಆಗ್ತವೆ. In the name of Jesus. Amen. ನಂಬ್ತೀರಾ? Amen. 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 God is looking for people who are hungry for Him. ದೇವರು ಎಂತ ನೋಡ್ತಾರೆ ಅಂದ್ರೆ ಯಾರು ದಾಹವುಳ್ಳವರಾಗಿದ್ದಾರೆ, ಯಾರು ಹಸಿದವರಾಗಿದ್ದಾರೆ, ದೇವರು ಅಂತವರು ನೋಡ್ತಾ ಇರೋದು. One thing that attracts God is hunger. ದೇವರನ್ನು ಏನು ಆಕರ್ಷಿಸುತ್ತದೆ ಅಂತ ಕೇಳಿದ್ರೆ ಅದು ಹಸಿವೆ ಆಗಿದೆ. What attracts God is passion. ನೋಡಿ, ಏನು
ದೇವರನ್ನು ಆಕರ್ಷಿಸುತ್ತದೆ ಅಂತ ಕೇಳಿದ್ರೆ ಅದು ನಿಮ್ಮಲ್ಲಿರುವಂತ ಒಂದು ಆಸೆ. What attracts God is faith. ನೋಡಿ, ನಿಮ್ಮಲ್ಲಿ ದೇವರನ್ನ ಅಟ್ರಾಕ್ಟ್ ಮಾಡುವಂತ ಆಕರ್ಷಿಸುವಂತ ಒಂದು ವಿಷಯ ಆದ್ರೆ ಅದು ನಂಬಿಕೆಯಾಗಿದೆ. Do you know what attracts the devil? ಸೈತಾನನ ನಿಮ್ಮಿಂದ ಅಟ್ರಾಕ್ಟ್ ಮಾಡ್ತದೆ ಗೊತ್ತಾ, ಆಕರ್ಷಿಸ್ತದೆ ಗೊತ್ತಾ? Fear. ಹೆದರಿಕೆ, Fear. ಭಯ. So what are you giving out of your life? ನಿನ್ನ ಜೀವಿತದಿಂದ ಏನ್ ಕೊಡ್ತಿದ್ಯಾ? Are you giving faith or fear? ನೀನು ನಂಬಿಕೆ ಕೊಡ್ತಿದ್ಯಾ ಅಥವಾ ಭಯ ಕೊಡ್ತಿದ್ಯಾ, ಹೆದರಿಕೆ ಕೊಡ್ತಿದ್ಯಾ? Depending on what you give, you will see results. ನೀನು ಏನ್ ಕೊಡ್ತೀಯೋ ಅದರ ಪ್ರಕಾರವಾಗಿ ನಿನಗೆ ಉತ್ತರ ದೊರಕುತ್ತದೆ ರೀ. I want you to know it is impossible for the devil to touch God's children. ನೋಡಿ, ಮಕ್ಕಳು ದೇವರ ಮಕ್ಕಳನ್ನು ಸೈತಾನನು ತಟ್ಟುವುದಕ್ಕೆ ಅಸಾಧ್ಯವು. It is impossible. ಅದು ಅಸಾಧ್ಯವು. It's a lie. ಅದು ಸುಳ್ಳು. It's a myth. ಇದು ಒಂದು ಕಥೆ. The truth is, ನಿಜ ಏನಂದ್ರೆ God is building His church, ಆಮೇಲೆ ದೇವರು ಆತನು ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. and the gates of hell will not prevail. ನೋಡಿ, ಸೈತಾನನ ಕರ್ನಾಟಕದ ಒಂದು ಬಾಗಿಲು ಏನು ತೊಂದರೆಗಳು ಮಾಡೋದಿಲ್ಲ. Amen. Amen. Let's open Matthew chapter 16, ಮತ್ತಾಯ ಸುವಾರ್ತೆಯ ಪುಸ್ತಕ 16ನೇ ಅಧ್ಯಾಯ verse 18. 18ನೇ ವಾಕ್ಯ. Now I say to you that you are Peter, which means rock, and upon this rock I will build my church, and all the powers of hell will not conquer it. Amen. ಯಾರು ಕನ್ನಡದಲ್ಲಿ 16ನೇ ಅಧ್ಯಾಯ Verse 18. 18ನೇ ವಾಕ್ಯ ಓದಿಕೊಳ್ಳೋಣ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. Amen. The gates of hell, the powers of hell, they will not conquer. ನೋಡಿ, ಪಾತಾಳ ಲೋಕದ ಒಂದು ದ್ವಾರಗಳು ಅದು ನಿಮ್ಮನ್ನು ಕಾಂಕರ್ ಮಾಡಕ್ಕೆ ಸಾಧ್ಯವೇ ಇಲ್ಲ. They will not conquer. ಅದು ನಿಮ್ಮನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. I want you to know, ನೀವು ಅರ್ಥ ಮಾಡ್ಕೊಳ್ಳಿ. they might be attacking your ministries. ಸೈತಾನನ ನಿಮ್ಮ ಒಂದು ಸೇವೆಯನ್ನು ಅವರು ಅಟ್ಯಾಕ್ ಮಾಡ್ತಿರ್ಬೋದು. There might be persecution in your churches. ನಿಮ್ಮ ಸಭೆಯಲ್ಲಿ ಹಿಂಸೆಗಳು ಭಾರವಾಗಿರ್ಬೋದು. I want you to know, these things might be there, but they will not prevail against you. ಆಮೇಲೆ ಈ ಒಂದು ಸಂಗತಿಗಳು ಇರ್ಬೋದು, ಆದ್ರೆ ಈ ಸಂಗತಿಗಳು ನಿಮಗೆ ಏನು ಮಾಡಕ್ಕೆ ಅಸಾಧ್ಯವೋ. Because who is building the church? ಯಾರು ಸಭೆ ಕಟ್ತಾರೆ ಅಂತ ಹೇಳಿದ್ರೆ Not you. ನೀನಲ್ಲ. Not you. ನೀವಲ್ಲ. Not your church members. ನಿಮ್ಮ ಸಭೆಯ ಜನಗಳಲ್ಲ. God is building His church. ದೇವರ ಸಭೆಯನ್ನು ಯೇಸು ಕ್ರಿಸ್ತನು ದೇವರು ಕಟ್ಟುತ್ತಾ ಇರುವುದು. He is building His church. ಆತನು ನಿಮ್ಮ ಸಭೆಯನ್ನು ಕಟ್ಟುತ್ತಾ ಇರುವುದು. If gates of hell cannot prevail, no man can prevail ನೋಡಿ, against it. ಸೈತಾನನ ದ್ವಾರಗಳು ಏನು ನಿಮಗೆ ಮಾಡಲಿಕ್ಕೆ ಸಾಧ್ಯವಾದರೆ ದೇವರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೀತವೆ. I said, if the gates of hell cannot prevail, no man can prevail against it. ಸೈತಾನನ ದ್ವಾರಗಳೇ ನಿಮಗೆ ಏನು ಮಾಡದೆ ಹೋದ್ರೆ ಜನಗಳೇ ನಿಮಗೆ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. Hallelujah. Hallelujah. Because God is interested in building His church. ನೋಡಿ, ದೇವರು ಸಭೆ ಕಟ್ಟುತ್ತಿರೋದಂದ್ರೆ ದೇವರ ಸಭೆ ಕಟ್ಟುವುದಾದ್ರೆ ವಿಶ್ವಾಸವಿದೆ. Amen. Amen. I want to break a biggest myth, a biggest lie that is happening in the churches right now. ನೋಡಿ, ನಾನು ಇರುವಂತ ಒಂದು ಮಿಥ್ಯನದಾದ್ರೆ ಒಂದು ಸ್ಟೋರಿಗಳು, ಕಥೆಗಳು ಅದು ನಾನು ಬ್ರೇಕ್ ಮಾಡಲಿಕ್ಕಿದೆ. Amen. Why does everyone think that only pastors have to serve the Lord? ಯಾಕೆ ಜನಗಳು ಅನ್ಕೋತಾರೆ ಬರೀ ಸಭಾಪಾಲಕರು ಮಾತ್ರ ದೇವರ ಸೇವೆ ಮಾಡಬೇಕು ಎಂಬುದಾಗಿ? Why does everyone think that only pastors have to serve the Lord? ಯಾಕೆ ಎಲ್ಲರೂ ಅನ್ಕೋಬೇಕು ಬರೀ ದೇವರ ಸಭಾಪಾಲಕರು ಮಾತ್ರ ಸೇವೆ ಮಾಡಬೇಕು ಎಂಬುದಾಗಿ? All right, I'm reading the same Bible that you have as well. ನಿಮ್ಮ ಹತ್ರ ಇರುವಂತ ಒಂದೇ ಬೈಬಲ್, ನಾನು ಸಹ ಅದೇ ಬೈಬಲ್ ಓದ್ತಾ ಇರೋದು. All right, let's open Ephesians chapter 4, ಎಫೆಸಿಯ ಪತ್ರಿಕೆ 4ನೇ ಅಧ್ಯಾಯ verse 11. 11ನೇ ವಾಕ್ಯ. Now these are the gifts Christ gave to the church: the apostles, the prophets, the evangelists, the pastors, and the teachers. All right, can you read? ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಗಳನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಕರನ್ನಾಗಿಯೂ ಅನುಗ್ರಹಿಸಿದನು. The verse 12 is very important. 12ನೇ ವಾಕ್ಯ ತುಂಬಾ ಇಂಪಾರ್ಟೆಂಟ್ ರೀ. People only read that 11th verse, but they don't go to 12. ನೋಡಿ, 12ನೇ ವಾಕ್ಯ ಮಾತ್ರ ಜನಗಳು ಹೋಗ್ತಾರೆ, 12ನೇ ವಾಕ್ಯ ಓದಲ್ಲ.
And these 5 gifts, right, their responsibility is to equip God's people to do His work and build up the church, the body of Christ. ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದನು. So, whose responsibility is to build the church? ನೋಡಿ, ಯಾರ ಜವಾಬ್ದಾರಿ ದೇವರ ಸಭೆ ಕಟ್ಟುವುದಕ್ಕೆ? It's God's responsibility. ಇದು ದೇವರ ಒಂದು ಜವಾಬ್ದಾರಿಯಾಗಿದೆ. So now He gave us as a gift to the church. ನೋಡಿ, ದೇವರು ನಮ್ಮನ್ನು ಸಭೆಗೋಸ್ಕರ ಕೊಟ್ಟಿರುವುದು ಒಂದು ಬಹುಮಾನವಾಗಿ. Our job is to equip God's people. ನೋಡಿ, ನಮ್ಮ ಕೆಲಸ ಬಂದು ದೇವರ ರಾಜ್ಯಕ್ಕೋಸ್ಕರ ಜನಗಳನ್ನು ಎಕ್ವಿಪ್ ಮಾಡುವುದಕ್ಕೋಸ್ಕರವಾಗಿ. What is that word in Kannada? ಯೋಗ್ಯ ಸ್ಥಿತಿಗೆ ತರಲಿಕ್ಕೋಸ್ಕರವಾಗಿ. Amen. Your responsibility is to bring your church. You have to equip them. ನೋಡಿ, ಇದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ದೇವರ ಜನರನ್ನು ಒಂದು ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರವಾಗಿ. Amen. Amen. And they have to build up the church, the body of Christ. Amen. ದೇವರ ಬಾಡಿ ನಿಮಿತ್ತವಾಗಿ. So they have to build up the church, which is the body of Christ. People. God's people. Yeah. ದೇವರ ಜನರು ಸಭೆಯನ್ನು ಕಟ್ಟಬೇಕಾಗುತ್ತದೆ. Amen. I'm just laying the foundation very easy for you because we are heading to a wonderful place this afternoon. Praise God. ಒಂದು ಮಧ್ಯರಾತ್ರಿ ನಾವು ಒಂದು ಒಳ್ಳೆ ಜಾಗಕ್ಕೆ ಹೋಗ್ಲಿಕ್ಕಿದ್ದೀವಿ. ಅದಕ್ಕಿಂತ ಮುಂಚೆ ನಾನು ಒಂದು ಒಳ್ಳೆ ಒಂದು ಫೌಂಡೇಶನ್ ಹಾಕಬೇಕಂತ ಮಾಡಿದ್ದೇವೆ. Because after this meeting, as I said, your ministries will change. ನಾನು ಹೇಳ್ತೀನಿ, ನೀವು ಒಂದು ಕೂಟದ ನಂತರ ನಿಮ್ಮ ಸೇವೆ, ಇರುವಂತ ಕರೆ ಅದು ಬದಲಾವಣೆಗೆ ಬರ್ಲಿಕ್ಕಿದೆ. Amen. 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 I've traveled around the world doing crusades, mass crusades, raising up pastors. We have at least 12,000 pastors connected to our ministry. ನೋಡಿ, ನಿಮ್ಮಂತರ ಸೇವೆ ನಾನು ಇಡೀ ಜಗತ್ತನ್ನು ಹೋಗಿ ದೊಡ್ಡವಾದ ಕ್ರೂಸೇಡ್ಗಳನ್ನ ಮಾಡ್ತಾ ಇದ್ದೇನೆ. 12,000 ಜನ ಪಾಸ್ಟರ್ಗಳು ನನ್ನ ಜೊತೆಗೆ ಸೇವೆಯಲ್ಲಿದ್ದಾರೆ. You won't see me anywhere posting about them, anywhere posting about what I do and all. ನಾನು ಯಾವತ್ತಿಗೂ ನನ್ನ ಸೇವೆ ಬಗ್ಗೆ ಆಗಲಿ, ನನ್ನ ಕರೆ ಬಗ್ಗೆ ಆಗಲಿ ನಾನು ಎಲ್ಲಿಯೂ ಪೋಸ್ಟ್ ಮಾಡೋದಿಲ್ಲ, ಫೋಟೋಗಳ ಹಾಕಲ್ಲ, ಹಂಚೋದಿಲ್ಲ. Because it is not me that is doing it. ನೋಡಿ, ಮಕ್ಕಳು, ಇದು ನಾನೆಲ್ಲ ಮಾಡ್ತಿರೋದು, ಅದು ದೇವರಾಗಿದೆ. It is God's church. He is building it. Praise God. ಇದು ನಾನೆಲ್ಲ ಸಭೆ ಕಟ್ಟುತ್ತಾ ಇರೋದು, ಅದು ದೇವರಾಗಿದೆ. I am more than happy to help anyone. ನೋಡಿ, ನನಗೆ ಯಾರಿಗೆ ಬೇಕಾದರೂ ಸಹಾಯ ಮಾಡಲಿಕ್ಕೆ ತುಂಬಾ ಖುಷಿ ಇದೆ. I am not in competition with anyone. ನಾನು ಯಾರ ಜೊತೆಗೂ ಕಾಂಪಿಟಿಷನ್ ಅಲ್ಲಿ ಸೇವೆ I ಮಾಡ್ತಿಲ್ಲ. am not in competition with my other pastors. ನನ್ನ ಜೊತೆಗಿರುವ ಅನೇಕ ಸೇವಕರ ಜೊತೆಗೆ ನಾನು ಕಾಂಪಿಟಿಷನ್ ಅಲ್ಲಿ ಸೇವೆ We ಮಾಡ್ತಿಲ್ಲ. are all working for the same task, same responsibility. ನಾವೆಲ್ಲರೂ ಕೆಲಸ ಮಾಡ್ತೀವಿ, ನಾವೆಲ್ಲ ಸೇವೆ ಮಾಡ್ತಿರೋದು ಒಬ್ಬರಿಗೆ ಅದು ಒಂದೇ ಸೇವೆ ಆಗಿದೆ, ಒಂದೇ ಕರೆ ಆಗಿದೆ. I was just telling our pastors that, I don't care how many people come today. ನೋಡಿ, ನಾನು ಪಾಸ್ಟರ್ಗೆ ಹೇಳ್ತಿದ್ದೆ, ಎಷ್ಟು ಜನ ಬರ್ತಾರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. I told them that if the people that are here right now, if they can catch this fire and go back to their places, it will do everything. Amen, amen. ಬರುವಂತ ಯಾರೇ ಜನ ಆಗಿರ್ಬೋದು, ಅಕಸ್ಮಾತ್ ನಾವು ಹೇಳುವಾಗ ಆ ದೇವರ ಶಕ್ತಿಯನ್ನು ಅವರು ಕ್ಯಾಚ್ ಮಾಡಿದ್ರೆ, ಹಿಡಿದ್ರೆ ಅವರು ಹೋಗುವಂತ ಜಾಗದಲ್ಲಿ ದೇವರ ಅನೇಕ ದೊಡ್ಡ ಸೇವೆಗಳನ್ನು ಎಬ್ಬಿಸಲಿಕ್ಕಿದ್ದಾರೆ. Amen. 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 God's presence is in this place. ದೇವರ ಒಂದು ಪ್ರಸನ್ನತೆ ಈ ಮಧ್ಯದಲ್ಲಿದೆ. That's how you know God confirms His word. ನೋಡಿ, ಹಂಗೆ ದೇವರು ಆತನ ಕ್ರಿಯೆಯನ್ನು ಕನ್ಫರ್ಮ್ ಮಾಡ್ತಾನೆ. It has to do nothing with age. ಆಮೇಲೆ ಅದು ಬಿಟ್ಟರೆ ಏನಲ್ರಿ, Literally, it has nothing to do with the age. ಓಕೆ, ಒಂದು ವಯಸ್ಸಿಗೆ ಸಂಬಂಧಪಟ್ಟಂಗೆ ಏನಲ್ರಿ ಅದು. God can use a 5-year-old. ಆಮೇಲೆ ದೇವರು God can use a 5-year-old. 5 ವರ್ಷದ ಹುಡುಗರನ್ನು ದೇವರು ಉಪಯೋಗಿಸ್ತಾರೆ. God can use a 10-year-old. ದೇವರು 10 ವರ್ಷದ ಹುಡುಗರನ್ನು ಯೂಸ್ ಮಾಡ್ತಾರೆ. God can use a 50-year-old. 50 ವರ್ಷ ಇದ್ದವರನ್ನ ದೇವರು God ಉಪಯೋಗಿಸ್ತಾರೆ. can use a 100-year-old as 100 well. ವಯಸ್ಸಿನವರನ್ನು ದೇವರು ಉಪಯೋಗಿಸಬಹುದು. But what He needs is hunger, passion, and faith. ದೇವರಿಗೆ ಬೇಕಾಗಿರೋದು ಆಶ್ವೇತ, ಆಸಕ್ತಿ, ಆಸೆಯಾಗಿದೆ. Are you hungry to see your sins ನೀವು saved? ಆಶ್ವೇತ ಉಳ್ಳವರಾಗಿದ್ದೀರಾ? Are you passionate to see your ನೀವು sins ತುಂಬಾ saved? ಆಸಕ್ತಿ ಉಳ್ಳವರಾಗಿದ್ದೀರಾ? Are you hungry to do something incredible that no one has ever done for God? ನೀವು ಆಸಕ್ತಿ ಉಳ್ಳವರಾಗಿದ್ದೀರಿ, ಯಾರು ಏನು ಮಾಡದೇ ಇರುವಂತಹ ಸಂಗತಿಗಳನ್ನು ನೀವು ಮಾಡಲಿಕ್ಕೋಸ್ಕರವಾಗಿ. Hallelujah. Amen. If
agree, can you say amen? I'm telling you, today God is going to do something in your heart. Amen. And this is the foundation that I was laying. You are not building this church. God is building this church. So if He is building for His church, you don't have to pay for it. Who is paying for it? So who is your source? It has to be Him. Amen? It has to be Him. The moment you look at people for money, is the same moment you are telling God that He is not your source, but then who called you? Who hired you? So who will pay you? Right? So why do we have to look for people? Amen. It is changing after today in the name of Jesus. Hallelujah. Before I start, I would like to start with a small testimony. Just a few years ago, I was invited to Punjab. Maybe it was in 2018. I was doing a big crusade there. Over the week of revival meetings, over 20,000 people got saved. And the pastor who invited me had a young son. So their pastor young son, like and he took whatever I preached very seriously. So and after that crusade, I went back to the US. I was serving the Lord there for a couple of months. So when I went there, I actually lost my number. So I lost all my contacts. So after I came back to India, I immediately moved from Hyderabad to Bangalore. So I lost all my connections. There's no way for anyone to connect to me. In 2022, this pastor somehow finds my contact and he called me, young pastor. He said, you don't even know after how I've been trying to reach you for so long. I said, I messed up horribly. Can you help me? I said, what happened? Tell me. He said, after you left our meetings in 2018, I had faith for this village in Pakistan. It is literally 10 minutes away from Pakistan border. So he had faith for that village to be saved. So after those meetings, he actually moved from his father's ministry to Firozpur. And he's been serving the Lord for all these years and he was not seeing any results. He was having only 11 people in his church for almost 4 years. It's not going up, it's not going down. And he called me and said, while he was telling me these things, I
I knew exactly where the problem was. ಆಮೇಲೆ ಅವರು ಆ ಸಮಸ್ಯೆ ಹೇಳುವಾಗಲೇ ನನಗೆ ಗೊತ್ತಾಯ್ತು ಎಲ್ಲಿ ಸಮಸ್ಯೆ ಇದೆ ಎಂಬುದು. And I told them, I will give you some keys from the Bible. If you can use these, ಕೆಲವೊಂದು ನಾನು ಕೀಗಳನ್ನು ಅಂದ್ರೆ ಒಂದು ಚಾವಿಗಳನ್ನು ನಾನು ಕೊಡ್ತೀನಿ ವಾಕ್ಯದ ಮೂಲಕವಾಗಿ ಅದನ್ನು ನೀನು ಯೂಸ್ ಮಾಡಿದ್ರೆ in 1 week you will see results. ನೀನು ಒಂದು ವಾರದಲ್ಲಿ ಅದನ್ನು ಯೂಸ್ ಮಾಡಿ ನಿಮಗೆ ಬದಲಾವಣೆ ಕಾಣ್ತೀಯ. So that call happened on Sunday evening. ಆ ಒಂದು ಸಂಜೆಯಲ್ಲಿ ನನಗೆ ಕಾಲ ಬಂತು. So I spoke to him for 40 minutes. I shared what the scripture says about church and its growth. ಆಮೇಲೆ ನಾನು ವಾಕ್ಯದ ಮೂಲಕವಾಗಿ 40 ನಿಮಿಷ ನಾನು ಮಾತಾಡಿದೆ ಸಭೆಯ ಬೆಳವಣಿಗೆ ಮತ್ತು ಸಭೆಯ ವಿಷಯವಾಗಿ. I shared about how to win souls, how to invite people to the church. ನಾನು ಮಾತಾಡಿದ ವಿಷಯಗಳು ಯಾವುದಂದ್ರೆ ಹೇಗೆ ಜನರನ್ನು ಸುವಾರ್ತೆಗೆ ಕರ್ಕೊಂಡು ಬರಬೇಕು, ಹೇಗೆ ಸಭೆಯನ್ನು ಬೆಳೆಸಬೇಕು. And I told them, start praying for the sick. ನಾನು ಹೇಳಿದೆ ಸಭೆಯಲ್ಲಿ ಇರುವಂತಹ ರೋಗಿಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. And he asked me, what happens if they don't get healed? ನಾನು ಪ್ರಾರ್ಥನೆ ಮಾಡುವಾಗ ಅವರು ಆರಾಮಾಗಿದ್ದಂದ್ರೆ ಏನು ಮಾಡೋದು? And I said, what if it happens? ನಾನು ಹೇಳಿದೆ ಅಕಸ್ಮಾತ್ ಆಗ್ಬಿಡ್ತಂದ್ರೆ. He asked me, what if they don't get healed? ಮತ್ತೆ ಹೋಗಿ ಹೇಳಿದ್ರು ನಮ್ಮಂತ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಸ್ವಸ್ಥತೆ ಆಗಿಲ್ಲ ಅಂದ್ರೆ. I responded saying, what if they are healed? ಅಕಸ್ಮಾತ್ ಅವ್ರು ಸ್ವಸ್ಥತೆ ಆದ್ರೆ ಪ್ರಾರ್ಥನೆ ಮಾಡಿದ್ರೆ. Right? Why do a lot of pastors, ministers go back to pray for the sick? ಯಾಕೆ ಅನೇಕ ಸೇವಕರು ಪಾಸ್ಟರ್ಗಳು ಪ್ರಾರ್ಥನೆ ಮಾಡೋದಿಲ್ಲ ರೋಗಿ ಪೀಡಿತರಿಗೆ? The entire ministry of Jesus is only 3 things. ನೋಡಿ ಸೇವೆ ಯೇಸು ಸ್ವಾಮಿ ಸೇವೆ ಬರೀ 3 ವಿಷಯಗಳ ಮೇಲೆ ನಿಂತಿತ್ತು. He was teaching, ಆತನು ಬೋಧಿಸುತ್ತಾ ಇದ್ದನು. he was preaching, ಆತನು ಬೋಧಿಸುತ್ತಾ ಇದ್ದನು. and he was ಆತನು ಬೋಧಿಸುತ್ತಾ ಇದ್ದನು, ಕಲಿಸುತ್ತಾ ಇದ್ದನು, and he was healing. ಆತನು ಗುಣಪಡಿಸುತ್ತಾ ಇದ್ದನು. That's the ministry of Jesus. ಅದೇ ದೇವರ ಸ್ವಾರ್ಥಿ ಆಗಿದ್ದು, ಸೇವೆ ಆಗಿದ್ದು. Everywhere he went, ಯೇಸು ಸ್ವಾಮಿ ಎಲ್ಲೇ ಹೋದ್ರು he was teaching. ಆಮೇಲೆ ಯೇಸು ಸ್ವಾಮಿ ಎಲ್ಲೇ ಹೋದ್ರು ಆತನು ಕಲಿಸುತ್ತಾ ಇದ್ದನು. He was preaching, ಆತನು ಬೋಧಿಸುತ್ತಾ ಇದ್ದನು, and he was healing. ಆತನು ಗುಣಪಡಿಸುತ್ತಾ If ಇದ್ದನು. Jesus did that, we have to do the same thing. ಯೇಸು ಸ್ವಾಮಿ ಮಾಡಿದಾಗ ನಾವು ಸಹ ಅದೇ ಮಾಡಬೇಕು. Right? That's what the apostles did as well. ಅದೇ ರೀತಿಯಾಗಿ ಅಪೊಸ್ತಲರು ಸಹ ಮಾಡ್ತಾ ಇದ್ದಾರೆ. Everywhere they went, ಎಲ್ಲೇ ಹೋದ್ರು ಸಹ they were teaching the word. ಎಲ್ಲೇ ಹೋದ್ರು ಸಹ ಆತನು ಬೋಧಿಸುತ್ತಾ ಇದ್ದರು, They were preaching the word. ಕಲಿಸುತ್ತಾ ಇದ್ದರು, ಬೋಧಿಸುತ್ತಾ And they ಇದ್ದರು, were healing the sick. ಆರಾಮ ಮಾಡ್ತಾ ಇದ್ದರು, ಸೌಖ್ಯಪಡಿಸ್ತಾ ಇದ್ದರು. That's the powerful ministry. ಅದೇ ಒಂದು ಶಕ್ತಿ ದೇವರ It ಸುವಾರ್ತೆ. is coming back to churches in Gaza this week in the name of ಆಮೆನ್. Jesus. ಅದೇ ರೀತಿಯಾದ ಸೇವೆ ಗದಗ ಪಟ್ಟಣದಲ್ಲಿ ಸಭೆಗಳಲ್ಲಿ ಆಗ್ತವಿದೆ. Every man sitting here, they will teach, they will preach, they will heal. ಆಮೆನ್. ಈ ಕುರಿತವರು ಪ್ರತಿಯೊಬ್ಬರು ಅವರು ಬೋಧಿಸುತ್ತಾರೆ, ಕಲಿಸುತ್ತಾರೆ, ಸ್ವಸ್ಥಪಡಿಸುತ್ತಾರೆ. Amen. 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 Will you teach? ನೀವು ಕಲಿಸುವಾಗ, Will you preach? ನೀನು ಬೋಧಿಸ್ತೀಯಾ? Will you heal? ನೀನು ಆರಾಮ ಮಾಡ್ತೀಯಾ? Amen. Will you? ನೀ ಮಾಡ್ತೀರಾ? Can you say yes? Yes. Can you say amen? Amen. Hallelujah. Hallelujah. Churches are supposed to be a place of joy. ನೋಡಿ ಸಭೆ ಒಂದು ಉತ್ಸಾಹದಲ್ಲಿ ಮಾಡುವಂತ ಜಾಗವಾಗಿರ್ಬೇಕು. As pastors and ministers of the gospel, we need to be the most happiest people in a place. ದೇವರ ಸುವಾರ್ತೆ ಸಾರುವವರು, ಸೇವೆ ಮಾಡುವವರು ತುಂಬಾ ಸಂತೋಷವುಳ್ಳವರಾಗಿರ್ಬೇಕು. Be happy. ಸಂತೋಷ ಪಡ್ರಿ, Be joyful. ಒಂದು ಸ್ಮೈಲ್ ಬಿಡ್ರಿ. No one goes to a sad person. No one goes to a person that is crying and suffering. ನೋಡಿ ಯಾರು No one goes to sad people. No one goes to people who are crying and suffering. ಜನಗಳು ಯಾವತ್ತೂ ದುಃಖ ಪಡುವವರ ಕಡೆ ಹೋಗಲ್ರಿ. People will only go to someone who are filled with joy. ನೋಡಿ ಜನಗಳು ಹೋಗೋದಾದ್ರೆ ಎಲ್ಲರ ಕಡೆ ಹೋಗ್ತಾರೆ ಅಂದ್ರೆ ಸಂತೋಷ ಪಡುವವರು, ಸ್ಮೈಲ್ ಮಾಡುವಂತರ ಕಡೆ ಹೋಗ್ತಾರೆ. People will only go to someone who can give them faith. ಆಮೆನ್. ಜನಗಳು ಹೋಗೋದಾದ್ರೆ ಎಲ್ಲಿ ಯಾರ ಕಡೆ ಒಂದು ನಂಬಿಕೆ ಇದೆ ಅವ್ರ ಕಡೆ ಹೋಗ್ತಾರೆ. Amen. Amen. I believe that everything that the devil has messed up with your ministries, with your lives, is turning around. The sorrow may last in the night, but joy comes in the morning in the name of Jesus. ನೋಡಿ ಇದು ದುಃಖವಾಗಿರ್ಬೋದು, ಸೈತಾನನ ತಂದಾಗಿರುವಂತಹ ಅಂಧಕಾರ ಶಕ್ತಿಗಳು ನಾ ಹೇಳ್ತೀವಿ ಒಂದು ಕೂಟ ಮುಖೇಶ್ವರಿ ದೇವರು ಆ ಒಂದು ಬದಲಾವಣೆ ಮಾಡಿ ಅಲ್ಲಿ ಕತ್ತಲೆ ಇತ್ತು, ದುಃಖ ಇತ್ತು, ರಾತ್ರಿ ಮಲಗುವಾಗ ಮುಂಜಾನೆ ಆಗುವಾಗ ಅದು ಸಂತೋಷದಿಂದ ಮಾರ್ಪಡ್ತಾರೆ. The sorrow may last in the night. ನೋಡಿ ದುಃಖಗಳು ರಾತ್ರಿ ಆಗುವ ಮುಂದೆ ಹೋಗ್ತವೆ. Joy comes in the ಅದು morning. ಸಂತೋಷವು ಸಮಾಧಾನವು Joy
streets. ಆಮೆನ್. ದೇವರ ಸಂತೋಷದ ಸಮಾಧಾನಗಳು Your churches will be happiest places in the city in the name of ಎಲ್ಲ Jesus. ಸಭೆಗಳಲ್ಲಿ ದೇವರ ಒಂದು ಉತ್ಸಾಹ ಮತ್ತು ಸಂತೋಷ ನಿಮ್ಮ ಸಭೆಗಳಲ್ಲಿ ಉಂಟಾಗಲಿ ಯೇಸು ನಾಮದಲ್ಲಿ. Believers notice your church. ಜನಗಳು ಆ ಒಂದು ಬಿಲೀವರ್ಸ್ ನಿಮ್ಮ ಸಭೆಗಳನ್ನು ನೋಡುವಾಗ They will see joy. ದೇವರು ನಿಮ್ಮ ಸಭೆಗಳನ್ನು ನೋಡುವಾಗ ಜನಗಳು They will see joy. ಸಂತೋಷ ನೋಡ್ತಾರೆ. They will see joy. ಸಂತೋಷಗಳನ್ನು They ನೋಡ್ತಾರೆ. will see joy. ಸಂತೋಷವನ್ನು So ನೋಡ್ತಾರೆ. start practicing to laugh. ಆಮೇಲೆ ಹೀಗಾಗಿ ನೀವು ನಗಲಿಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. Laugh. ನೋಡ್ರಿ ಸ್ಮೈಲ್ ಮಾಡಿ. The Bible says the joy of the Lord is my strength. ಅದು ದೇವರ ವಾಕ್ಯ ಹೇಳ್ತಾರೆ, ದೇವರ ಒಂದು ನನ್ನ ಬಲ. Amen. The joy of the Lord is what? Your strength. ಕರ್ತನಲ್ಲಿ ಸಂತೋಷವಾಗಿರುವುದೇ ನಮ್ಮ ಬಲವಾಗಿದೆ. Be happy. ನೋಡಿ Be joyful. That is your strength. ಅದೇ ನಿಮ್ಮ ಶಕ್ತಿಯಾಗಿರಬೇಕು. Bible again says a merry heart does good like a medicine. ಆಮೆನ್. ಸಂತೋಷದ ಹೃದಯ ಔಷಧಬೇಕು. ಒಳ್ಳೆ ಔಷಧ, ಒಳ್ಳೆ ಮೆಡಿಸಿನ್. ಆಮೆನ್. ಒಳ್ಳೆ ಮೆಡಿಸಿನ್. This is Bible saying. ನಾನು ಕನ್ನಡ ಬೈಬಲ್ ಓದಬೇಕು, ಇಂಗ್ಲಿಷ್ ಅಷ್ಟೇ ಆಗಲ್ಲ. Hallelujah. Hallelujah. So if you are happy, ಆಮೆನ್, ನಾವು ಸಂತೋಷವಾಗಿದ್ರೆ, if you are joyful, ನೀವು ತುಂಬಾ ಸಂತೋಷವಾಗಿದ್ರೆ, you don't need medicine. ನಿಮಗೆ ಮೆಡಿಸಿನ್ ಬೇಕಾಗಿಲ್ಲ, Because you won't be sick. ಔಷಧಿನೇ ಬೇಕಾಗಿಲ್ಲ, ಯಾಕೆ ನಿಮಗೆ ರೋಗನೇ ಇಲ್ಲ. Sickness leaves your bodies today in the name of Jesus. I command you be healed in the name of Jesus. Be healed. We carry power, God's power in our bodies. ಸಂತೋಷಪಡಿ, ದೇವರ ಶಕ್ತಿ ನಮ್ಮಲ್ಲಿ ಇರೋದು. Sickness will leave you. ಆಮೆನ್. ರೋಗಗಳು ನಿಮ್ಮ ಬಿಟ್ಟು ಸರಿಯುತ್ತವೆ. Hallelujah. 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 Amen. So I was talking to this pastor about these things, and by the end of the call, pastor was so filled with the fire. He said, "I'm going to call you next Sunday evening to testify." ಫೇಸ್ಬುಕ್ ಕಾಲ್ ಮಾಡಿ ಮುಗಿಸಿದ ಮೇಲೆ ನಾನು ಅವರು ಕಾಲ್ ಮಾಡಿ ಹೇಳಿದಾಗ ನನಗೆ ಸಂತೋಷ ಆಯ್ತು. ಫಾಸ್ಟ್ ನಿಮ್ಮ ಜೊತೆ ಮಾತನಾಡಿ ಮತ್ತೆ ನಿಮ್ಮನ್ನ ಕರೆಸ್ತೀನಿ ಎಂಬುದಾಗಿ ಹೇಳಿದ್ರು. Amen. Amen. And he called me next Sunday evening. ನೆಕ್ಸ್ಟ್ ಭಾನುವಾರ ಸಂಜೆ ನಾನು ಕಾಲ್ ಮಾಡಿದ್ರು. Do you know what happened? ಏನಾಯ್ತು ಗೊತ್ತಾ? I want you to pay attention. ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ, ಎಲ್ಲರೂ ಇಲ್ಲಿ ಗಮನ ಕೊಡಿ. He called me and he was laughing. ಅವರು ಕಾಲ್ ಮಾಡಿ ತುಂಬಾ ಸಂತೋಷವಾಗಿದ್ರಿ. He didn't even say hello. ಅವರು ಅಲ್ವಾ ಅಂತ ಹೇಳಿಲ್ಲ. He said, I picked up the phone. ಅವರು ಫೋನ್ ಎತ್ಕೊಂಡು And he started laughing. ಅವರು ನಗಲಿಕ್ಕೆ ಪ್ರಾರಂಭಿಸಿದ್ರು. That's what God does. He brings you joy. Praise God. ಅದೇ ನೋಡಿ, ದೇವರು ಮಾಡುವಂತದ್ದು ಏನಂದ್ರೆ ದೇವರು Serving the ಸಂತೋಷವಾಗಿದೆ. Lord brings you joy. ನೋಡಿ, Serving the Lord brings you joy. ದೇವರ ಸೇವೆ ನಿಮಗೆ ಸಂತೋಷವನ್ನು ತರ್ತದೆ. Amen. Amen. He called me after some time. He said, "Hey, prophet. People call me every name. They call me prophet. They call me apostle. They call me evangelist. I don't care about titles." ನೋಡಿ, ಅನೇಕರು ನನ್ನ ಪ್ರವಾದಿಗಳಂತ, ಬೋಧಕರಂತಾರೆ, ಅಪೊಸ್ತಲರು ಅಂತ ಹೇಳ್ತಾರೆ, ಪ್ರವಾದಿ ಅಂತಾರೆ. ನನಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅದಕ್ಕೆ. We don't need to have titles in our life. ಮತ್ತೆ ನಮಗೆ ಅದ್ರ ಬಗ್ಗೆ ಟೈಟಲ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು. We are called by God. That's the biggest title. ಒಂದು ಕರೆಯನ್ನು ಟೈಟಲ್ ಅಂದ್ರೆ ನಾವು ದೇವರನ್ನು ಕರೆಯಲ್ಪಟ್ಟಿದ್ದೇವೆ. That call is bigger than any other call that's in this world. Praise God. ಆ ಕರೆ ಎಷ್ಟು ದೊಡ್ಡದಾಗಿದೆ, ಜಗತ್ತಿನಲ್ಲಿ ಇರುವಂತ ಕರೆಗಿಂತ ಆತನ ಕರೆ ಉತ್ತಮವಾಗಿದೆ. Forget about titles. Don't care what people call you. ನೋಡಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾರು ನನಗೆ ಏನ್ ಕರೀತಾರೆ ಎಂಬುದಾಗಿ. Simple, so that you won't be entitled. ನೋಡಿ, ಸಿಂಪಲ್ ಆಗಿದ್ರೆ ಒಳ್ಳೆಯದಲ್ಲ. Right? Amen. Right? It will help you because nobody needs to call you with anything. Praise God. ಜನ If you ಕರೆಯೋದು call me brother, that's fine. ಸೋದರ ಅಂತ ಕಂಡ್ರು ನಡೀತದೆ. Amen. Because if you are entitled, that's a sign of pride. ನೋಡಿ, ನಿಮ್ಗೆ ಒಂದು ಟೈಟಲ್ ಇದ್ರೆ ಅದು ಒಂದು ಗರ್ವರಿ, ಗರ್ವ ಅಂತ ಕರಿಬಹುದು ಅಲ್ಲ. ಗರ್ವ ಬರ್ಬೋದು, ಬರುತ್ತೆ. Who says pride? ಗರ್ವ ಯಾರು ಗೊತ್ತಾ? We know that, right? ಯಾರು? The moment entitlement comes in our heart, ಒಂದು ಟೈಟಲ್ ಎಂಬುದಾಗಿ ಅದು ಬಂದ ಹೃದಯದಲ್ಲಿ, that's the dangerous place to be. ಪಟ್ಟಿ ಬಂದ್ರೆ ಒಂದು ಜೀವಿತದಲ್ಲಿ ಒಂದು ತುಂಬಾ ಡೇಂಜರ್. Amen. ಅಪಘಾತ. So forget about what people call you. ಯಾರು ನಿಮ್ಗೆ ಏನ್ ಕರೀತಾರೆ ತಲೆನೇ ಕೆಡಿಸ್ಕೊಂಡು. So my brother, he said,
you don't believe what has happened. ಆ ಸಹೋದರರು ಹೇಳಿದ್ರು, ನಾನು ಹೇಳಿದ್ ನೀವು ನಂಬೋದೇ ಇಲ್ಲ ಪಾಸ್ಟರ್ ಅಂತ ಹೇಳಿ. I said it will not surprise me if God does anything. ನನಗೇನು ಸರ್ಪ್ರೈಸ್ ಆಗಲ್ಲ, ದೇವರು ಮಾಡಲಿ ಏನೇ ಮಾಡಿದ್ರು ನನಗೇನು ಸರ್ಪ್ರೈಸ್ It ಆಗಲ್ಲ. will surprise me when nothing happens. Praise God. ನನಗೆ It will surprise me when nothing happens. ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಏನು ನಡೀಲಾರ್ದಾಗ. And he told me that there were 300 people in this church that night. ವಾವ್, ನೋಡಿ ಅದೇ ದಿನ ಸಂಜೆ ಅವರ ಸಭೆಯಲ್ಲಿ 300 ಜನ ಇದ್ರು. From how many people? 11 people to 300 people in 1 week. ನೋಡಿ ಒಂದು ವಾರದಲ್ಲಿ 11 ಜನ 300 ಜನ ಆದ್ರು. Amen. Amen. Immediately results. ತಕ್ಷಣವೇ ಉತ್ತರ. Now every Sunday at least 3,000 people gather in this church. ಪ್ರತಿ ಭಾನುವಾರ ಅವರ ಸಭೆಯಲ್ಲಿ ಎಷ್ಟಂದ್ರೆ 3,000 ಜನ. See, when you obey God's word and work on it, it will bring immediate results. Praise God. ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರ ನಾವು ವಿಧೇಯರಾಗಿ ನಡೆದರೆ ತಕ್ಷಣವೇ ಉತ್ತರಗಳು ಸಂಭವಿಸುತ್ತವೆ. ತಕ್ಷಣವೇ ರಿಸಲ್ಟ್ ಬರ್ತವೆ. Delayed obedience is disobedience. ನೋಡಿ ತಡವಾಗಿ ಮಾಡುವಂತ ಆ ಒಂದು ಅವಿಧೇಯತ್ವ ಅದು ತಡವಾಗಿರುತ್ತದೆ. Amen. 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 I believe that today, as we go through this word, it's gonna make great impact in your spirits. Praise God. ನಾವು ಮಾತಾಡುವ ಪ್ರತಿ ವಾಕ್ಯ ನಿಮ್ಮ ಜೀವಿತದಲ್ಲಿ ಒಂದು ಪ್ರಭಾವವನ್ನು ಕರ್ತನು ನಾನು ನಂಬುತ್ತೇನೆ. How many of you know it is so important that we always remember someone's first word and someone's last word? ನೋಡಿ ಒಬ್ಬ ಮನುಷ್ಯನ ಮೊದಲನೇ ಮಾತು ಮತ್ತು ಕೊನೆ ಮಾತು ತುಂಬಾ ಅಂಶವಾಗಿರುತ್ತೆ. ಹೆಸರನ್ನ ನಂಬ್ತೀರಾ? Yes. If someone older in our family before they die, if they say something to us, we take that word very dearly, right? ನಮ್ಮನೇಲಿ ಇರುವಂತ ಒಂದು ಹಿರಿಯರಾಗಿರ್ಬೋದು, ಅವರು ಹೇಳುವಂತ ಕೊನೆಯ ಶಬ್ದ ಅದು ತುಂಬಾ ಒಂದು ಅಂಶವಾಗಿ ನಾವು ತಗೊಳ್ತೀವಲ್ಲ, Right? ಆಮೇಲೆ Right? ಹೌದಲ್ಲ? We always remember. Before my grandmother passed, I remember what she told me. ನಮ್ಮ ನನ್ನ ಅಜ್ಜಿ ಸಾಯೋಕ್ಕಿಂತ ಮುಂಚೆ ಹೇಳಿದಂತ ಕೊನೆಯ ಮಾತು ನನಗೆ ತುಂಬಾ ನೆನಪಿದೆ. Amen. I had a younger cousin. ನನಗೆ ಇರುವಂತ ಒಂದು ಸಣ್ಣ ಕಸಿನ್ ಇದ್ದಾರೆ. I remember what he called me when he was super young. ಆವತ್ತು ನನಗೆ ಸಣ್ಣವನಿರುವಾಗ ಏನಂತ ಕರೆದಾಗ ನನಗೆ ತುಂಬಾ ನೆನಪಿದೆ. Because they are very precious words, right? ನೋಡಿ ಅದು ತುಂಬಾ ಮೌಲ್ಯವಾಗಿರುವಂತ ಶಬ್ದಗಳನ್ನು. What did Jesus say before he left this earth? ದೇವರು ಲೋಕ ಬಿಡುಗಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಹೇಳಿದ ಮಾತು ಗೊತ್ತಾ ನಿಮಗೆ? What are Jesus' last words before he left this earth? ದೇವರ ಕೊನೆ ಮಾತು ಏನಾಗಿತ್ತು ಈ ಲೋಕವನ್ನು ಬಿಟ್ಟು ಹೇಳಿ ಹೋಗುವಾಗ? He said, "Go into all the world." ಲೋಕದ ಕಟ್ಟೆ ಕಡೆ ಹೋಗಿ. Amen. Amen. Do you value what Jesus said? ನೀವು ದೇವರು ಹೇಳಿದ್ದನ್ನು ಮಾಡ್ತಾ ಇದ್ದೀರಾ? Do you value the last words of Jesus? ದೇವರು ಹೇಳಿದಂತ ಒಂದು ಮಾತುಗಳಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ? He said, "Go into all the world and preach the gospel." ದೇವರು ಹೇಳಿದ ಒಂದು ಮಾತು ಲೋಕದ ಕಟ್ಟ ಕಡೆ ಹೋಗಿ. Husbands, I have a question for you. ನಾನು ನಿಮಗೆ ಒಂದು ಪ್ರಶ್ನಿಸ್ತೀನಿ. If God has entire world for you, why are you limited with only your city and your village? ದೇವರು ಇಡೀ ಲೋಕವನ್ನೇ ನಮಗೆ ಕೊಟ್ಟಿರುವಾಗ ಯಾಕೆ ನೀವು ಎಷ್ಟು ಲಿಮಿಟೆಡ್ ಆಗಿದ್ದೀರಾ? ನಿಮ್ಮ ಒಂದು ಮನೆ, ನಿಮ್ಮ ಒಂದು ಸಭೆ, ನಿಮ್ಮ ಒಂದು ಕಟ್ಟಡ. So and you have to understand it's the devil that is trying to limit you. ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಲಿಮಿಟ್ ಮಾಡ್ತಾ ಇದ್ದಾರೆ ನಮ್ಮನ್ನಂದ್ರೆ ಅದು ಸೈತಾನನು. The more you broaden your vision, the more far God will take you. ನೋಡಿ ನಿಮ್ಮ ಒಂದು ದರ್ಶನಗಳು ಎಷ್ಟು ದೊಡ್ಡವಾಗಿ ಮಾಡ್ಕೊಂತೀರಾ ಅಲ್ಲಿವರೆಗೂ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. So how far are you seeing? ನೀವು ಎಷ್ಟು ದೂರವಾಗಿ ನಿಮ್ಮ ದರ್ಶನಗಳನ್ನು ಇಟ್ಕೊಂಡು ನೋಡ್ತಾ ಇದ್ದೀರಾ? How far are you seeing? ನೀವು ಎಷ್ಟು ದೂರ ನೋಡ್ತಾ ಇದ್ದೀರಾ? Are you just believing God to save your village, or are you believing God to take you to the entire world and use you? ನಿಮ್ಮ ಪಟ್ಟಣ ಮಾತ್ರ ರಕ್ಷಣೆ ಹೋಗ್ತದ ಅಥವಾ ದೇವರು ಇಡೀ ಲೋಕವನ್ನೇ ರಕ್ಷಣೆ ಮಾಡ್ತಾನೆ ಎಂಬುದಾಗಿ. Because the Bible says that as a man thinks about himself, so is he. ಆಮೆನ್. ದೇವರು As a man thinks about himself, so is he. ಮನುಷ್ಯನು ಏನೆಂಬುದಾಗಿ ಅವನು ಯೋಚಿಸಿಕೊಳ್ತಾನೋ ಅವನು ಅದೇ ಆಗಿದ್ದಾನೆ. So what do you see yourself as? ನಿನ್ನ ಬಗ್ಗೆ ನೀವೇನು ಅನ್ಕೊಂಡಿದ್ದೀಯ? What do you see yourself as? ನಿಮ್ಮ ಬಗ್ಗೆ ನೀವೇನು ಅನ್ಕೊಂಡಿದ್ದೀಯ? How far do you see? ನೀವು ಎಷ್ಟು ದೂರ ನೋಡ್ತೀರಾ? This year, before this beginning of this year, my wife and I, we asked the Lord, saying, "God,
take us to the ends of the earth, I will go. ಈ ಒಂದು ವರ್ಷ ಮೊದಲು ಬರುವಾಗ ನಾನು ಮತ್ತೆ ನನ್ನ ಹೆಂಡತಿ ಪ್ರಾರ್ಥನೆ ಮಾಡುವಾಗ ನನ್ನ ದೇವರಿಗೆ ಹೇಳಿದೆ, ದೇವರೇ ನನಗೆ ಲೋಕದ ಕಟ್ಟ ಕಡೆ ಕರ್ಕೊಂಡು ಹೋಗುವುದಾಗಿ. I said, take me to the ends of the earth. ಲೋಕದ ಕಟ್ಟ ಕಡೆ ಹೋಗಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡಿದೆ. And I went to Panama, which is literally the end of the earth. ಪ್ರೇಸ್ ಲಾರ್ಡ್. ಪ್ಯಾನಮಾ ಎಂಬ ಕರೆಯುವಂತ ದೇಶಕ್ಕೆ ಹೋದೆ. ಎಲ್ಲಿ ಅಂದ್ರೆ ಲೋಕದ ಕೊನೆಯಲ್ಲಿ ಇರುವಂತ ಒಂದು ದೇಶ. It's a vast country with very big persecution. ಪ್ರೇಸ್ ಲಾರ್ಡ್. ಇಂಥ ದೊಡ್ಡ ಕಂಟ್ರಿ ಅಂದ್ರೆ ಎಷ್ಟು ಜಾಸ್ತಿ ಹಿಂಸೆಗಳು ಜನತೆ ಕ್ರಿಸ್ತರಿಗೆ ಹಿಂಸೆ ಇರುವಂತ ಜಾಗ. Every person in that family owns guns. ಇಲ್ಲಿರುವಂತ ಆ ಒಂದು ದೇಶದಲ್ಲಿರುವಂತ ಪ್ರತಿಯೊಬ್ಬರ ಮನೆಯಲ್ಲಿ ಜನ ಒಬ್ಬೊಬ್ಬರಿಗೆ ಒಂದೊಂದು ಗನ್ ಇದೆ. Because that place was once a vessel for drugs import into America. ಆ ದೇಶ ಏನಿದೆ ಒಂದು ಡ್ರಗ್ಸ್ ಕಳಿಸುವಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಪಾತ್ರೆ ಆಗಿತ್ತು ಆ ದೇಶ. So there are so many drug cartels across Panama. ಅಲ್ಲಿ ಅನೇಕ ಪೆಡ್ಲರ್ಸ್ಗಳು ಮತ್ತು ಡ್ರಗ್ ಕಾರ್ಟಲ್ಸ್ ಅಂದ್ರೆ ಪ್ರೊಡಕ್ಷನ್ ಕಂಪನಿ ಡ್ರಗ್ಸ್ ಪ್ರೊಡಕ್ಷನ್ ಕಂಪನಿ ಅಂತ ಒಂದು ಜಾಗ. So the most of the population in that entire nation is only women. ನೋಡಿ ಆ ದೇಶದಲ್ಲಿ ಬರೀ ಜಾಸ್ತಿ ಸಂಖ್ಯೆ ಹೇಳೋದಾದ್ರೆ ಯಾರಿದೆ ಅಂದ್ರೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. Because men are always making drugs, doing drugs, going into gang wars and dying. ಅಲ್ಲಿರುವ ಗಂಡ್ಮಕ್ಳು ಏನಂದ್ರೆ ಒಂದೇ ಕೆಲಸ ಡ್ರಗ್ ಪ್ರೊಡಕ್ಷನ್ ಮಾಡೋದು, ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದು, ಆದ್ರೆ ಆಮೇಲೆ ನಂತರ ಗುಂಡು ಹೊಡ್ಕೊಂಡು ಸಾಯೋದು, ಗುಂಡುಗಳಿಂದ ಸಾಯೋದು. People die every day there. ಅಲ್ಲಿ ಜನಗಳು ಪ್ರತಿದಿನ ಸಾಯ್ತಾರೆ. That place is filled with widows. ಆ ಜಾಗ ಒಂದು ತುಂಬಿದೆ. And we went there. ನಾನು ಅಲ್ಲಿ ಹೋಗಿದ್ದೆ. And my friend and I, we decided to do a big crusade there. ಅಲ್ಲಿ ನಾನು ಹೋಗಿ ಒಂದು ದೊಡ್ಡ ಸುವಾರ್ತೆ ಸೇವೆ ಮಾಡಬೇಕು ಅಂತ We said, whatever it costs, we will do it. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಾವು ಮಾಡೋದು So ಅಂತ we ಹೇಳಿ. tried to approach the mayor of that city. ಅಜ್ಜ ಒಂದು ನಾವು ಊರಿನ ಮೇಯರ್ನ ಮೀಟ್ ಆಗಕ್ಕೆ ಹೋದ್ವಿ. And he didn't give us permissions. ನಮಗೆ ಒಂದು ಪರ್ಮಿಷನ್ ಸಿಗ್ಲಿಲ್ಲ ಅಲ್ಲಿ. He said, you can't do it. ನೀವು ಅಲ್ಲಿ ಮಾಡಕ್ಕಾಗಲ್ಲ. After 8 p.m., drug lords do, they actually come out of their spots. ರಾತ್ರಿ 8 ಗಂಟೆ ನಂತರ ಅವರು ಸ್ಪಾಟ್ಗಳಿಗೆ ಹೊರಗೆ ಜನಗಳು ಎಲ್ಲರೂ ಗ್ಯಾಂಗ್ ವಾರ್ಗಳು ಇಟ್ಕೊಂಡು ಬರ್ತಾರೆ ಹೊರಗೆ. After 8 p.m., drug lords rule the entire city. ಆ ಒಂದು 8 ಗಂಟೆ ನಂತರ ಡ್ರಗ್ ಲಾರ್ಡ್ಗಳು ದೊರೆಗಳು ಇರ್ತಾರಲ್ಲ ಅವರು ಆ ಒಂದು ದೇಶದ ಆ ಒಂದು ಸ್ಟ್ರೀಟ್ ನ ಆಳ್ತಾರೆ. No government can stop them, no cops can stop them. ಯಾವ ಗವರ್ನಮೆಂಟ್ ಅವ್ರನ್ನ ತಡೆಯೋದಿಲ್ಲ, ಯಾವ ಪೊಲೀಸರು ಅವರಿಗೆ ತಡೆಯಕ್ಕೆ ಸಾಧ್ಯವಿಲ್ಲ. Because they are wealthy people, they have so much wealth. ಎಷ್ಟು ಹಣಕಾಸುಗಳು ಅಂದ್ರೆ ಯಾರಿಗೂ ಅವರಿಗೆ ತಡೆಯಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಹಣಗಳು. Amen. So we decided to do this crusade. ಸೊ ನಾವಲ್ಲಿ ಡಿಸೈಡ್ ಮಾಡಿದ್ವಿ ಅಲ್ಲಿ ಒಂದು ಉಜ್ವಲ ಕೂಟ ಮಾಡಲಿಕ್ಕೋಸ್ಕರವಾಗಿ. And since he is not giving permissions, I decided to take few people and walk in the streets and preach the gospel. ನನಗೆ ಪರ್ಮಿಷನ್ ಕೊಡದೇ ಇರೋದ್ರಿಂದ ನಾನು ಜನಗಳು 4 ಜನಗಳು ಕರ್ಕೊಂಡು ರೋಡಲ್ಲಿ ಸುವಾರ್ತೆ ಸೇವೆ ಅಂತ ಹೋದೆ. I took the mic, started going around preaching the gospel, saying Jesus loves you, he has a plan for your life. ನಾನು ಸ್ಪೀಕರ್ ಮತ್ತು ಮೈಕ್ ಇಟ್ಕೊಂಡು ನಾನು ನಡಿಲಿಕ್ಕೆ ಆರಂಭಿಸಿದೆ. ದೇವರು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. So many pastors in that region told me, please don't do that, they will shoot you right there. ಅನೇಕ ಪಾಸ್ಟರ್ಗಳು ಇರುವಂತ ಜಾಗದಲ್ಲಿ ಹೇಳಿದ್ರು, ನೀವು ಆ ಥರ ಮಾಡಬೇಡಪ್ಪ, ನೀನು ಗುಂಡು ಹೊಡ್ಕೊಂಡು ಸಾಯ್ತೀಯ ಅಂತ ಹೇಳಿ. And I didn't care. If I had to do that, if that was the last thing I ever do, I would have died preaching the gospel. ಸೊ ನಾನು ಸಾಯೋದು ಕೊನೆ ದಿನ ಆಗಿದ್ರೆ ಅದು ನಾನು ಸುವಾರ್ತೆ ಹೇಳುವಾಗಲೇ ಸಾಯಬೇಕು ಎಂಬುದಾಗಿ ನಾನು ಯೋಚನೆ ಮಾಡಿದೆ. I decided if that was the last thing I do, I'm going to do it with all of my heart. ನನ್ನ ಅದೇ ಕೊನೆ ದಿನ ಆಗಿದ್ರೆ ನಾನು ಸುವಾರ್ತೆನ ಹೇಳೇ ಸಾಯಬೇಕು ಎಂಬುದಾಗಿ ನಾನು ಅರ್ಥಕೊಂಡೆ. And we decided to do, we went across and I met a person on the road. I started to share the gospel and I prayed for him. ನಾನು ಒಂದು ಜಾಗದಲ್ಲಿ ಓಣಿಯಲ್ಲಿ ನಡ್ಕೊಂಡು ಹೋಗಿ ನಾನು ಸುವಾರ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬರು ಸಿಕ್ಕರು. He was crying. ಆ ಮನುಷ್ಯ ಅಳ್ತಾ ಇದ್ದ. And then he went back to his office. ಆ ಮನುಷ್ಯ ಅವನ ಆಫೀಸಿಗೆ ಹೋಗ್ಬಿಟ್ಟು And the pastor that was with me got a call from the mayor's office. ಪಾಸ್ಟರ್ ಜೊತೆ ಇದ್ದ ಭಾಷೆಗೆ ಒಂದು ಕಾಲ್ ಬಂದ್ರೆ ಮೇಯರ್ಸ್ ಆಫೀಸಿಂದ. He said, we heard about this preacher, you do whatever you
meetings you want to do, we will give you permissions. ನಾವು ನೀವು ಒಂದು ಬೋಧಕರ ಬಗ್ಗೆ ನಾನು ಕೇಳಿಸ್ಕೊಂಡೆ, ನೀವು ಏನೇ ಮೀಟಿಂಗ್ ಮಾಡಬೇಕಂತಿದ್ರೆ ನಾನು ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರು. So this person that I prayed for, ಆ ಮನುಷ್ಯನಿಗೆ ನಾನು ಪ್ರಾರ್ಥನೆ ಮಾಡಿದೆಲ್ಲ ಗೋಡೆಯಲ್ಲಿ, he's a drug lord. ಅವನು ಡ್ರಗ್ಸ್ ಮಾರಾಟದ ದೊರೆಯವರು. He's a very wealthy person. ಎಷ್ಟು ಶ್ರೀಮಂತರು ಅಂದ್ರೆ ಅಷ್ಟು ಶ್ರೀಮಂತರು. He called the mayor and he said, give permissions to them because I am going to those meetings. ಮೇಯರ್ ಅವರಿಗೆ ಅವರು ಕಾಲ್ ಮಾಡಿ ಮಾತಾಡಿದಾಗ ಆ ಮೇಯರ್ ಮೂಲಕವಾಗಿ ಪರ್ಮಿಷನ್ಸ್ ದೊರೆಯುತ್ತವೆ. Amen. There is nothing to fear about. ಯಾರಿಗೂ ಹೆದರಲಿಕ್ಕೆ ಚಾನ್ಸೇ ಇಲ್ಲ. And we did crusades for 3 nights, straight 3 nights. Every meeting went until 11 p.m. 12 p.m. Praise the Lord. ದೇವರಿಗೆ ಸ್ತೋತ್ರ. 3 ದಿನಗಳ ಕಾಲ ನಾವು ಎವ್ರಿ ರಾತ್ರಿ ನಾವು ಮೀಟಿಂಗ್ ಗಳು ಮಾಡಿದ್ವಿ. ಆ ಮೀಟಿಂಗ್ ಗಳು 11:30 ತನಕ ನಡೀತಾ ಇತ್ತು. There were hundreds of people in those meetings. ನೂರಾರು ಜನಗಳು ಆ ಮೀಟಿಂಗ್ ಬಂದರು. And after the meetings, police escorted every person to ನೋಡಿ, their house. ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಪೊಲೀಸ್ಗಳು ಎಸ್ಕಾರ್ಟ್ ಮಾಡಿದ್ರು ಬಂದಂತ ಜನಗಳನ್ನ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. Amen. Amen. If you stand for God, God will stand for you. ನೀವು ದೇವರಿಗೋಸ್ಕರ ನಿಂತರೆ ದೇವರು ನಿಮಗೋಸ್ಕರ ನಿಲ್ತಾನೆ. It doesn't matter how much it costs. You just have to be bold to stand enough. Amen. ಅದು ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಬಿಡ್ತಿಲ್ಲ, ಆದ್ರೆ ಒಂದು ಹೇಳ್ತೀನಿ, ದೇವರಿಗೋಸ್ಕರ ನೀವು ನಿಲ್ಲದಾದ್ರೆ ದೇವರು ನಿಮಗೋಸ್ಕರ ನಿಲ್ತಾನೆ. Amen. If you're writing notes, my first point is making disciples going into all the world. Sorry. If you're writing notes, my first point is making disciples going into all the world preaching the gospel. ಆಮೇಲೆ ನೀವು ಬರೆಯುತ್ತಿದ್ರೆ ನೀವು ಬರೆಯಿರಿ ಹೇಗೆ ಅಂದ್ರೆ ಶಿಷ್ಯರಾಗಿ ಮಾಡುವಂಥದ್ದು ಅವ್ರನ್ನ ಲೋಕದ ಕಟ್ಟ ಕಡೆಗೆ ಕಳಿಸುವಂಥದ್ದು. Pastors, I'm telling you, if you stop going after the lost, then your ministry is nothing to do with. Praise Lord. ನೀವು ಕಳೆದು ಹೋದವರನ್ನ ಹುಡುಕಿ ರಕ್ಷಿಸಲಿಕ್ಕೆ ಹೋಗಿದ್ರೆ ನಿಮ್ಮ ಸೇವೆ ವ್ಯರ್ಥ. Don't be comfortable with the people that you have in church. ನೀವು ಇರೋದ್ರೊಳಗೆ ಸಮಾಧಾನ ಮಾಡ್ಕೊಂಬೇಡಿ. Go after the lost. ಕಳೆದು ಹೋದವರನ್ನ ನೀವು ಹುಡುಕಿ ರಕ್ಷಿಸಲಿಕ್ಕೆ Go ಹೋಗಿ. after the dying. ಸತ್ತವರನ್ನ ಹಿಂದೆ ಹೋಗಿ. This is what God has called you to do. Praise Lord. ದೇವರು ಅದಕ್ಕೋಸ್ಕರವಾಗಿ ಕರೆದಿರೋದು. This is why Jesus has come to this world. ಅದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರೋದು. He said, I have come to seek the lost. ಆಮೆನ್. ದೇವರು ಬಂದಿರೋದು ಹುಡುಕಿ ರಕ್ಷಿಸಲಿಕ್ಕೋಸ್ಕರವಾಗಿ. Amen. Amen. I believe after today you will go back to winning the lost in Jesus' name. ನಾನು ನಂಬ್ತೀನಿ ನೀವು ಮನೆಗಳಿಗೆ ಹೋಗುವಾಗ ಹುಡುಕಿ ಕಳೆದೋದರನ್ನು ಹುಡುಕಿ ರಕ್ಷಿಸಲಿಕ್ಕೋಸ್ಕರ ನೀವು ಹುಡುಕೊಂಡು ಹೋಗ್ತೀರ ಎಂಬುದಾಗಿ ನಾನು ನಂಬ್ತೀನಿ. Amen. The foundation of any churches is based, should have to be based on soul winning. Praise God. ಯಾರು ಒಂದು ಸಭೆಯ ಫೌಂಡೇಶನ್ ನೋಡೋದಾದ್ರೆ ಅದು ಹುಡುಕಿ ಕಳೆದೋದರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿರಬೇಕು. Amen. Amen. Second point. ಎರಡನೇ ಪಾಯಿಂಟ್ Vision. ಒಂದು ದರ್ಶನ. Habakkuk 2:2. ಹಬಕ್ಕೂಕು ಪ್ರವಾದನೆ ಗ್ರಂಥ 2:2. Write the vision, make it plain. Praise God. ಅದನ್ನು ಬರೆದ್ಬಿಟ್ಟು ಪಟ್ಟಿಯಾಗಿ ಮಾಡ್ಕೊಳ್ಳಿ. Proverbs 29:18. ಜ್ಞಾನತಿಗಳು 29 Where there is no 19. Where there is no vision, people perish. ಎಲ್ಲಿ ದರ್ಶನವಿದೆಯೋ ಅಲ್ಲಿ ಜನಗಳು ನಶಿಸಿ ಹೋಗ್ತಾರೆ. Amen. Amen. Philippians 3:14 says, I press towards the goal. ಫಿಲಿಪ್ಪಿ ಪತ್ರಿಕೆ 3:4 ವಾಕ್ಯ ಹೇಳ್ತದೆ. So what's your vision for the church? ಇವಾಗ ಒಂದು ಸಭೆಯ ದರ್ಶನವೇನು? What's your vision for your life? ನಿಮ್ಮ ಸಭೆಯ ನಿಮ್ಮ ಜೀವಿತದ ಒಂದು ದರ್ಶನವೇನು? What's your vision for the ministry? ನಿಮ್ಮ ಸಭೆಯ ಒಂದು ಮತ್ತು ನಿಮ್ಮ ದರ್ಶನ ಏನಾಗಿದೆ? Write it. ನೀವು ಬರ್ದಿರ್ತೀರಾ? How many souls you want to reach? ನೀವು ಎಷ್ಟು ಜನಗಳನ್ನ ನೀವು ರೀಚ್ ಆಗ್ಲಿಕ್ಕೆ How ಸಾಧ್ಯವಿದೆ? many nations you want to travel? ಎಷ್ಟು ದೇಶಗಳಿಗೆ ನೀವು ಹೋಗ್ಬೇಕು? How many nations you want to travel preaching the gospel? ಎಷ್ಟು ದೇಶಗಳಲ್ಲಿ ನೀವು ಹೋಗಿ ಸುವಾರ್ತೆ ಸೇವೆ ಮಾಡ್ತೀರಾ? You have to write it. ನೀವು ಅದನ್ನು ಬರ್ದಿಡಬೇಕು. You have to write it and make the vision clear according to Habakkuk 2:2. ನೀವು ಬರೆದು ಆ ಒಂದು ದರ್ಶನವನ್ನು ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು. ಯಾವುದಂದ್ರೆ ಹಬಕ್ಕೂಕು 2:2. If there is no vision in your life, in your ministry, you don't know what to do. ನೋಡಿ, ದೇವರು ನಿಮ್ಮ ಸೇವೆಯಲ್ಲಿ ದರ್ಶನಗಳು ಮತ್ತು ಕರೆ ಇಲ್ಲ ಅಂದ್ರೆ ನಿಮ್ಮ ಸೇವೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. Amen. Amen. If you write something, ನೀವು ಬರೆಯೋದಾದ್ರೆ ಏನಾದ್ರು ಅಲ್ಲಿ read it every single day. ಪ್ರತಿದಿನ ಅದನ್ನು ಓದಬೇಕು. And believe God to fulfill it. ಆ ಬರೆದಂತ ವಿಷಯಗಳನ್ನು ನಂಬಿ ದೇವರು ಅದನ್ನು ನೆರವೇರಿಸಬಹುದಾಗಿ ನಂಬಬೇಕು. Where there is no vision, people perish. ಎಲ್ಲಿ ದರ್ಶನವಿಲ್ಲೋ ಜನಗಳು ನಾಶವಾಗಿ ಹೋಗ್ತಾರೆ. I have a question for you. Do you have a vision for your church? ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಸಭೆಯ
ಇದೆಯಾ? Do you have a vision for your ministry? ನಿಮ್ಮ ಒಂದು ಸೇವೆ ಮೇಲೆ ದರ್ಶನವಿದೆಯಾ? Do you have a vision for your life? ಆಮೆನ್. ನಿಮ್ಮ ದೇವರ ಒಂದು ಸೇವೆ ಮೇಲೆ ನಿಮಗೆ ಒಂದು ದರ್ಶನವಿದೆಯಾ? Where are you heading is based upon the vision that you have. ಪ್ರೈಸ್ ಲಾರ್ಡ್. ನೀವು ಎಲ್ಲಿ ದರ್ಶನ ಮೇಲೆ ಹೋಗ್ತಿದ್ದೀರೋ ಅಲ್ಲಿ ನಿಮ್ಮ ಜಾಗಗಳು ಸಿದ್ಧವಾಗ್ತವೆ. So if your church is not growing, if your church is not seeing the prosperity that's supposed to come to the church, that doesn't mean you don't have the word, but you don't have vision. ನೋಡಿ, ಇದೆಲ್ಲ ನಿಮ್ಮ ಸಭೆ ಬದಲಾವಣೆ ಆಗ್ತಿದೆ, ನಿಮ್ಮ ಸಭೆ ಸೇವೆ ಥ್ರೂ ಹೋಗ್ತಾ ದರ್ಶನ ಥ್ರೂ ಹೋಗ್ತಿಲ್ಲ ಅಂದ್ರೆ ವಾಕ್ಯದ ಕಾರಣವೆಲ್ಲ ಅದು ದರ್ಶನ ಇಲ್ಲದ ಕಾರಣ. Amen. Amen. God is not looking for people who will pray. ನೋಡಿ, ದೇವರು ಯಾರು ಪ್ರಾರ್ಥಿಸ್ತಾರೆ ಅಂತ ಇರೋರನ್ನ ದೇವರು ಹುಡುಕ್ತಲ್ಲ. God is looking for people who will work. ದೇವರು ಹುಡುಕ್ತಿರೋದು ನನಗೋಸ್ಕರವಾಗಿ ಯಾರು ಕೆಲಸವನ್ನು ಮಾಡ್ತಾರೆ ಬದಲಾಗಿ ಇರೋರನ್ನ ಹುಡುಕ್ತಾ ಇದ್ದಾರೆ. That's why Bible says harvest is plenty, but what are few, laborers are few. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಅದಕ್ಕೆ ಹೇಳ್ತದೆ, ಕನಸುಗಾರರು ತುಂಬಾ ಕಮ್ಮಿ ಆದ್ರೆ yes. Amen. Laborers are few. ನೋಡಿ, ಕೆಲಸಗಾರರು ತುಂಬಾ ಕಮ್ಮಿ ಇದ್ದಾರೆ. Workers, the work to do are very few. ಕೆಲಸಗಾರರು ತುಂಬಾ ಕಮ್ಮಿ ಇದ್ದಾರೆ. Amen. Amen. That has to change. ಅದು ಬದಲಾವಣೆ ಆಗ್ಬೇಕು. Amen. Amen. We have to stop praying and we have to start doing work. ಆಮೆನ್. ಬರೀ ಪ್ರಾರ್ಥನೆ ಮಾಡೋದಲ್ಲ, ಅದು ಬಿಟ್ಟು ನೀವು ನಿಮ್ಮ ದರ್ಶನ ಮೇಲೆ ವರ್ಕ್ ಮಾಡಬೇಕು. You cannot substitute prayer with obedience. ನೀವು ಪ್ರಾರ್ಥನೆ ಮತ್ತು ನಿಮ್ಮ ದರ್ಶನದ ವಿಧೇಯತ್ವ ಜೊತೆಗೆ ನೀವು ಅದನ್ನು ಹೊಂದಿಸಬೇಕು. Amen. Amen. Do you understand that? ಅರ್ಥ ಆಗ್ತಿದೆಯಾ? When God asks you to go to that village, you can't sit here and pray. ದೇವರು ಆ ಒಂದು ಪಟ್ಟಣಕ್ಕೆ ಹೋಗು ಎಂಬುದಾಗಿ ಹೇಳಿದ್ರೆ ನೀನು ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಲ್ಲ. That village won't be saved if you are sitting here and praying. ಆ ಒಂದು ಊರು ರಕ್ಷಣೆ ಹೊಂದೋದಿಲ್ಲ ನೀವು ಬರೀ ಪ್ರಾರ್ಥನೆ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ. Go, when he said go, that means you have to go. ದೇವರು ಹೇಳುವಾಗ ಹೋಗು ಎಂಬುದಾಗಿ ನೀನು ಹೋದ್ರೇನೆ ಅಲ್ಲಿ ಕಾರ್ಯಗಳು ನಡೀತವೆ. You need to go. ಆಮೇಲೆ ನೀವು ನಂಬಬೇಕಾ, ನೀವು ನೋಡ್ಬೇಕಾ, ಈ ಒಂದು ಉತ್ತರ ಕರ್ನಾಟಕ ರಕ್ಷಣೆಗೆ ಬರ್ಬೇಕು, ದೇವರಿಗೆ ಸ್ವಂತವಾಗಬೇಕಂದ್ರೆ ನೀವು ಎದ್ದು ಹೋಗ್ಬೇಕು. Putting my faith out that you will have increase in your church in the name of Jesus. ನಾನು ನಂಬುತ್ತಾ ಇದ್ದೀನಿ ನಿಮ್ಮ ಸಭೆಯಲ್ಲಿ ದೇವರ ಶಕ್ತಿ ಅಪಾರವಾಗಿ ನಡೀಲಿಕ್ಕಿದೆ ಎಂಬುದಾಗಿ. God is going to expand your boundaries. ಆಮೇಲೆ ನಿಮಗೆ ಇರುವಂತ ಬೌಂಡರಿಗಳನ್ನ ಬೇರೆಗಳನ್ನ ದೇವರು ದೊಡ್ಡದಾಗಿ ಮಾಡುತ್ತಾ ಇದ್ದಾನೆ. Have God fill it. ಪ್ರೈಸ್ ಲಾರ್ಡ್. ಇರುವಂತ ಖಾಲಿ ಇರುವಂತ ಕೋಣೆಗಳು ಯೇಸುವಿನ ನಾಮದಲ್ಲಿ ತುಂಬುತ್ತಾ ಇದ್ದಾವೆ. Read this, Isaiah chapter 54 verse 2 and 3. Isaiah Chapter 50 54 verse 2 and 3. 2-3. Enlarge the place of your tent, and let the curtains of your habitations be stretched out. Do not hold back. Lengthen your cords, strengthen your stakes, for you will spread abroad to the right and to the left, and your offspring will possess the nations. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ. ಸಂಕೋಚ ಪಡಬೇಡ, ನಿನ್ನ ಹಕ್ಕುಗಳನ್ನು ಉದ್ದ ಮಾಡಿ ಗೂಟುಗಳನ್ನು ಬಲಪಡಿಸು. ನೀನು ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. Amen. One thing about God's word is, if He said it, He will do it. ದೇವರ ಬಗ್ಗೆ ಹೇಳೋದಾದ್ರೆ ಒಂದು ವಿಷಯ ದೇವರು ಹೇಳಿದ್ದು ಅದನ್ನು ನೆರವೇರಿಸೇ ನೆರವೇರಿಸುತ್ತಾರೆ. Not just in India, but across the world. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಲೋಕದ ಕಟ್ಟ ಕಡೆ ಆಗಿದೆ. Ministries have started to accommodate the word with their tragedy. ಆಮೇಲೆ ಸಭೆಗಳು ಹೇಗಾಗ್ಬಿಟ್ಟಿದೆ ಅಂದ್ರೆ, ದೇವರ ಸೇವೆಗಳು ಹೇಗಾಗ್ಬಿಟ್ಟಿದೆ ಅಂದ್ರೆ, ಇರುವಂತ ಅಪಘಾತಗಳು ವಿಪತ್ತುಗಳನ್ನ ಇಟ್ಕೊಂಡು ಅದು ಸೇವೆಯಲ್ಲಿ ತಗೊಂಡ್ಬಿಟ್ಟಿದ್ದಾರೆ. Why? ಯಾಕೆ? Take God at His word. ದೇವರ ವಾಕ್ಯಗಳನ್ನು ಸೇವೆಯಲ್ಲಿ ತಗೊಳ್ಳಿ. Really believe God's word. ನೀವು ನಿಜವಾಗ್ಲೂ ದೇವರ ವಾಕ್ಯಗಳನ್ನು Believe God's promises. ದೇವರು ಇರುವಂತ ಒಂದು ವಾಕ್ಯಗಳನ್ನು ನೆರವೇರಿಸ್ತೀರಾ, ಬಿಲೀವ್ ಮಾಡ್ತೀರಾ? Don't accommodate God's word with your tragedy. ನಿಮಗಿರುವಂತ ಒಂದು ವಿಪತ್ತು ಆಪತ್ತು ಹಾನಿ ಇಟ್ಕೊಂಡು ಸೇವೆ ಮಾಡಬೇಡಿ. I'll tell you a lie. ಒಂದು ಸುಳ್ಳನ್ನು ನಾನು ಹೇಳ್ತೀನಿ. Everyone believes that God sent sickness to your body to test you. ಜನಗಳು ಹೇಳ್ತಾರೆ ರೋಗಗಳು ನಿಮ್ಮ ಶರೀರಕ್ಕೆ ಬರುತ್ತೆ ಯಾಕಂದ್ರೆ ದೇವರು ನಿಮ್ಮನ್ನ ಪರೀಕ್ಷಿಸ್ತಾರೆ ಅನ್ನೋದಾಗಿ. That's a lie. ಅದು ಸುಳ್ಳು. A lot of people believe, okay, I have this sickness because God wants to test me. ಬಹಳ ಜನ ಹೇಳ್ತಾರೆ ಈ ರೋಗವನ್ನು ಕೃಪೆ ನನಗೆ ಯಾಕಂದ್ರೆ ದೇವರು ನನ್ನನ್ನ ಪರೀಕ್ಷಿಸ್ತಾರೆ
ಅಂತ ಹೇಳಿ. It's a lie. ಅದು ಸುಳ್ಳು. It's a lie. ಅದು ಸುಳ್ಳ್ರಿ. Bible says, ದೇವರ ವಾಕ್ಯ ಹೇಳ್ತದೆ 1 Peter 2:24, by my stripes you have received healing. ದೇವರ ವಾಸನೆಗಳಿಂದ ನಿಮಗೆ ಗುಣವಾಗಿ ಪ್ರೇತಪತ್ನಿ ಬಂದಿದ್ದಾರೆ. Do you believe that God died for you? ನೀವು ನಿಜವಾಗ್ಲೂ ನಂಬ್ತೀರಾ ಯೇಸು ಸ್ವಾಮಿ ನಿಮಗೋಸ್ಕರ ಸತ್ತಿರೋದು? Do you believe that Jesus was bruised for you? ನಿಮಗೋಸ್ಕರ ದೇವರು ಆತನ ಒಂದು ಗಾಯಗಳನ್ನು ಅನುಭವಿಸಿರೋದು. If you believe, then sickness will not touch you. ನೀವು ನಂಬೋದಾದ್ರೆ ರೋಗಗಳು ನಿಮ್ಮನ್ನ ಮುಟ್ಲಿಕ್ಕೆ Sickness will not come into your house. ಆಮೆನ್. ರೋಗಗಳು ನಿಮ್ಮ ಗುಡಾರದ ಸಮಯಕ್ಕೆ ಬಾರದು. Sickness will not touch you. ರೋಗಗಳು ನಿಮ್ಮನ್ನು ಮುಟ್ಟುವುದಿಲ್ಲ. Amen. Amen. So stop accommodating your tragedy with God's word. ನಿಮಗಿರುವಂತ ರೋಗಗಳು, ಆಪತ್ತುಗಳು, ವಿಪತ್ತುಗಳನ್ನು ಅದನ್ನ ನಿಮ್ಮ ಮಿನಿಸ್ಟ್ರಿಯಲ್ಲಿ ತಗೊಂಡ್ಬರ್ಬೇಡಿ. Amen. Amen. Are you getting something? Yes, ಅರ್ಥ ಮಾಡ್ಕೊತಿದ್ದೀರಾ? Amen. Psalm chapter 2 verse 8. ಕೀರ್ತನೆಗಳು 8ನೇ ವಾಕ್ಯ. Ask of me and I will make the nations your heritage and the ends of the earth your possessions. Praise God. ನೀನು ಕೇಳಿಕೊಂಡರೆ ಅನ್ಯ ಜನಾಂಗಗಳಿಗೆಲ್ಲ ನಿನಗೆ ಅಧೀನ ಮಾಡು. Amen. Ask of me. ಆಮೆನ್. ನನ್ನ ಹತ್ರ ಕೇಳಿಕೋ. What are you asking the Lord? ದೇವರ ಹತ್ರ ಏನ್ ಕೇಳ್ತಾ ಇದ್ದೀರಾ? What are you asking the Lord? ದೇವರ ಹತ್ರ ನೀವೇನ್ Are ಕೇಳಿಸ್ತೀರಾ? you asking for a tiny little house, tiny little church? ಒಂದ್ ಸಣ್ಣ ಮನೆನ, ಒಂದ್ ಸಣ್ಣ ಚರ್ಚ? Are you asking for just a small village? ನೀವು ಕೇಳೋದು ಒಂದು ಸಣ್ಣ ಹಳ್ಳಿನ ಪಟ್ಟ. Our God is a God who created the ends of the earth. ಆಮೆನ್. ದೇವರು ಈ ಲೋಕವನ್ನೇ ಸೃಷ್ಟಿಸಿದ್ದಾನೆ. Earth is the Lord and the fullness thereof. ಆಮೆನ್. Earth is the Lord's and the fullness thereof. ಆಮೆನ್. ಭೂಮಿಯಲ್ಲಿ ಮತ್ತಿರುವುದು ಎಲ್ಲ ದೇವರು. If he owns the entire world, ದೇವರು ಈ ಲೋಕವನ್ನೇ ಆತನ ಕೈಯಲ್ಲಿದೆ ಅಂದ್ರೆ what will he expect his children to ask? ನೀವು ಕೇಳುವಾಗ ದೇವರು ನೀವೇನ್ ಇದು ನೋಡ್ಕೊಂಡು ಕೇಳ್ತೀರಾ? Do you think he expects you to ask cities? ದೇವರು ಅನ್ಕೊಂಡಂಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ನೀವು ಬರೀ ಒಂದು ಸಣ್ಣ ಪಟ್ಟಣಗಳನ್ನು He ಕೇಳಿದ್ರೆ expects you to ask small villages? ಆತನ ಬರೀ ಎದುರು ನೋಡೋದಾದ್ರೆ ನೀವು ಕೇಳೋದು ಸಣ್ಣ ವಿಷಯ ಆಗಿದೆ. He said, ask of me for the nations. ಆಮೆನ್. ದೇಶಗಳನ್ನು ನನ್ನನ್ನು ಕೇಳಿಕೋ. Because if you ask him, he will give it to you. ನೋಡಿ, ನೀವು ದೇವರ ಹತ್ರ ಕೇಳೋದಾದ್ರೆ ದೇವರು ಕೊಟ್ಟೇ ಕೊಡ್ತಾನೆ. Amen. Amen. My third point, ನನ್ನ ಮೂರನೇ ವಿಷಯ, be different. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಿ, ವ್ಯತ್ಯಾಸವಾಗಿರಿ, Be different. ವ್ಯತ್ಯಾಸವಾಗಿರಿ. Do what others are not doing. ಯಾರು ಏನ್ ಮಾಡ್ತಾರೋ ಅದನ್ನ ಮಾಡಿ. Amen. ಯಾರು ಏನ್ ಮಾಡೋದು ಅದನ್ನ ಮಾಡಿ. Amen. Be different. ಒಂದು ವ್ಯತ್ಯಾಸವಾಗಿರಿ, Be different. ವ್ಯತ್ಯಾಸವಾಗಿರಿ. You don't have to follow what people have set up. Praise God. ನೀವು ಜನಗಳನ್ನ ಏನು ನಿರ್ಮಿಸಿದಾರೋ ಅದನ್ನ ಮಾಡುವಂತದಲ್ಲ. Follow God's word. ದೇವರ ವಾಕ್ಯ ನೀವು ವಿಮರ್ಶಿಸಿ. Amen. Amen. 2 Timothy chapter 2 verse 21. 2 ತಿಮೋಥಿ 2:21. Amen. Can you read someone quickly, please? ಹೀಗಾಗಿ ಒಬ್ಬನು ಈನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಗಳಿಕೆಗೆ ಯೋಗ್ಯನಾಗಿರುವನು. Amen. Everyone has like unique vessels in their house. ನೋಡಿ, ಎಲ್ಲ ಮನೆಯಲ್ಲೂ ವ್ಯತ್ಯಾಸವಾಗಿರುವಂತ ಪಾತ್ರೆ ಇದ್ದೇ ಇರುತ್ತೆ. Some in every house there are like plastic plates and then there are metal plates and then someone have like bronze or silver plates. ನೋಡಿ, ಕಂಚಿನ ಪ್ಲೇಟ್, ಗ್ಲಾಸಿನ ಪ್ಲೇಟ್, ಮತ್ತೆ ಕೆಂಪು ಪ್ಲೇಟ್ ಎಲ್ಲ ಇದೆ ಇರ್ತಾವೆ. ಸ್ಟೀಲ್ ಪ್ಲೇಟ್. We use steel plates, plastic plates for everyday thing. ನೋಡಿ, ಸ್ಟೀಲ್ ಪ್ಲೇಟ್ ಮತ್ತೆ ಪ್ಲಾಸ್ಟಿಕ್ ಪ್ಲೇಟ್ ಎವ್ರಿ ದಿನಕ್ಕೋಸ್ಕರ ನಾವು ಉಪಯೋಗಿಸ್ಕೊಳ್ತೀವಿ. And we have special plates that we only use when special people come or guests come. ನೋಡಿ, ಕೆಲವು ಸ್ಪೆಷಲ್ ಪ್ಲೇಟ್ ಪಾತ್ರೆಗಳಿರ್ತವೆ. ಯಾರು ಸ್ಪೆಷಲ್ ಆಗಿ ಬಂದು ಮನೆಗೆ ಬಂದಿರ್ತಾರಲ್ಲ ಅವ್ರಿಗೆ ಅದಕ್ಕೋಸ್ಕರ. And we are the vessels that God gave to this world. Praise God. ನಾವು ಆತನ ಪಾತ್ರೆಯಾಗಿದೆ, ವಿಶೇಷವಾದ ಪಾತ್ರೆಯಾಗಿದೆ. Amen. For the special purpose. ನಾವು ಕರೆದಿರುವುದು ಒಂದು ಒಳ್ಳೆ ಒಂದು ಸ್ಪೆಷಲ್ ಉದ್ದೇಶಕ್ಕೋಸ್ಕರವಾಗಿ. I'll tell you one thing. Do you know why all these unbelievers are afraid of Christians? ಯಾಕೆ ಈ ಒಂದು ಅಪನಂಬಿಸ್ತು ಅನ್ಯ ಜನಗಳು ಕ್ರೈಸ್ತರಿಗೆ ಎದುರುಕೊಂಡಿದ್ದಾರೆ ಗೊತ್ತಾ? Do you know why churches are being persecuted? ಯಾಕೆ ಸಭೆಗಳು ಹಿಂಸೆ ಅನುಭವಿಸ್ತಿದೆ ಗೊತ್ತಾ? Do you know why all these organizations are attacking churches? ಯಾಕೆ ಈ ಒಂದು ಅನೇಕ ಸಂಸ್ಥೆಗಳು ಸಭೆಯನ್ನು ಅಟ್ಯಾಕ್ ಮಾಡ್ತಿದೆ ಯಾಕೆ ಗೊತ್ತಾ? Because churches are exposing their lies. ಆಮೆನ್.
ಒಂದು ಸಭೆ ಅವರ ಒಂದು ಜೀವಿತಗಳನ್ನೇ because churches are exposing the lies. ಅರ್ಥ ಆಯ್ತಾ? ನೋಡಿ ಅರ್ಥ ಆಯ್ತಲ್ಲ? ಸಭೆಯ ಸುಳ್ಳುಗಳನ್ನು ಬಹಿರಂಗಪಡಿಸ್ತದೆ. ಸಭೆಯ ಸುಳ್ಳುಗಳನ್ನು ಬಹಿರಂಗಪಡಿಸ್ತಾರೆ. Because this entire world is filled with myths. ನೋಡಿ ಈ ಒಂದು ಜಗತ್ತು ಕಥೆಗಳಿಂದ ತುಂಬಲ್ಪಟ್ಟಿದೆ. You don't have to do something at this time. ಇವಾಗ ನೀವೇನು ಮಾಡಕ್ಕಾಗಲ್ಲ. You don't have to do something at this time. Churches are filling places with people, and people are receiving Jesus. And Bible says, where the Spirit of the Lord is, there is freedom, and people are living in that freedom. Amen. ಈಗ ನೀವು ಜನಗಳು ದೇವರ ಸುವಾರ್ತೆಯನ್ನು ಕೇಳಿಸಿಕೊಂಡು ದಾತರು ಏನೋ ದೇವರು ಅವ್ರ ಹೃದಯಗಳನ್ನು ದೇವರಿಗೆ ಕೊಡ್ತಾ ಇದ್ದಾರೆ. Amen. See, these people have set up these myths so that people can live in a bondage. ಈಗ ಜನಗಳು ಈ ತರ ಕಥೆಗಳು ಎಬ್ಬಿಸಿದ್ದಾರೆ. ಯಾಕಂದ್ರೆ ಜನಗಳು ಸಭೆಯಲ್ಲಿರುವಂತ ಜನಗಳು ಸ್ವತಂತ್ರವಾಗಿ ಇರಬಾರ್ದು. Amen. And churches are the place where people come and get free from that ನೋಡಿ captivity. ಸಭೆ ಎಂತ ಜಾಗ ಅಂದ್ರೆ ಅಂತ ಜನಗಳು ಹೊರಗೆ ಬಂದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವ ಬಂಧನದಿಂದ ಬಿಡುಗಡೆ ಹೊಂದಿ ಸ್ವಾತಂತ್ರ್ಯದಲ್ಲಿ ಇರುವುದು. Amen. Amen. I will read an amazing scripture that Jesus himself quoted. ನಾನು ಒಂದು ವಾಕ್ಯ ಹೇಳ್ತೀನಿ, ಅದು ಯೇಸು ಸ್ವಾಮಿ ಬಾಯಿಂದ ಬಂದ ವಾಕ್ಯವಾಗಿದೆ. Isaiah chapter 61 verse 1. He said, "For the Spirit of the Lord is upon me to preach the good news to the poor, Amen. to heal the brokenhearted, Praise the Lord. to set the captives free." ದೇವರ ಆತ್ಮನು ನನ್ನ ಮೇಲೆ ಇದೆ, ಮನಮುರಿದವರನ್ನು ಕಟ್ಟುವುದಕ್ಕೂ ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. Why? He has anointed you to preach the good news. ನೋಡಿ ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡಿರೋದಂದ್ರೆ ಆತನ ಶುಭ ವಾರ್ತೆಯನ್ನು ಜನಗಳಿಗೆ ಸಾರುವುದಕ್ಕೋಸ್ಕರವಾಗಿ. What's after that, brother? ಅದ ನಂತರ ಏನಿದೆ? ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, To heal the brokenhearted. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದು. Pastors are in place. Pastors are filled with the anointing. Pastors are filled with God's Spirit to preach the good news to the poor, to heal the brokenhearted. And what's after that? ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, To set the captives ನೋಡಿ free. ಬಂದಿಯಾದವರನ್ನು ಬಿಡಿಸಿ ರಕ್ಷಿಸುವುದಕ್ಕೋಸ್ಕರವಾಗಿ. This world is filled with bondage. This world is filled with captivity. People are captive. ನೋಡಿ ಜನಗಳು ಈ ಒಂದು ಜಗತ್ತು ಜನಗಳನ್ನು ಬಂಧಿಸಿಬಿಟ್ಟಿದೆ. They are doing stupid things that they don't even know why they are doing. ತುಂಬಾ ಮೂರ್ಖತನವಾಗಿ ನಡ್ಕೊಂತಾ ಇದ್ದಾರೆ. ಅವರು ಯಾಕೆ ಮೂರ್ಖರಾಗಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. That's the captivity of the devil. ಆಮೇಲೆ ಅದು ಸೈತಾನನ ಒಂದು ಬಂಧನವಾಗಿದೆ. And the Spirit of the Lord is upon you to set the captives free. ನೋಡಿ ಅದಕ್ಕೆ ದೇವರ ಆತ್ಮನು ನಿಮ್ಮ ಮೇಲೆ ಇದೆ, ಬಂಧಿತರಾದವರನ್ನು ಬಿಡಿಸಿ ರಕ್ಷಿಸುವುದಕ್ಕೋಸ್ಕರವಾಗಿ. Amen. Hallelujah. 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 So do what others won't do. ನೋಡಿ ನೀವು ಮಾಡಿ ಯಾರು ಬೇರೆಯವರು ಏನು ಮಾಡುವುದಿಲ್ಲ ಅದನ್ನು ಮಾಡಿ. Amen. Be different. ವ್ಯತ್ಯಾಸವಾಗಿದೆ. Just a few weeks ago, my wife and I were arrested for preaching the gospel in Bangalore. ಬೆಂಗಳೂರಲ್ಲಿ ನಾನು ನನ್ನ ಹೆಂಡತಿ ಪೊಲೀಸರಿಂದ ಅರೆಸ್ಟ್ ಆಗಿದ್ವಿ. We were in the police station. ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. We were just hours away from our anniversary. ಬರೀ ಒಂದು ಸ್ವಲ್ಪ ಗಂಟೆ ಕಾಲ ನಾವು ಹಿಂದೆ ನಮ್ಮ ಆನಿವರ್ಸರಿ ಹಂಚ್ಬೇಕಂತ ಇದ್ವಿ. And my wife and I got arrested. ಅದೇ ಸಮಯದಲ್ಲೇ ನಮಗೆ ಅರೆಸ್ಟ್ ಮಾಡಿದ್ರು. We were sitting in the police station. ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ವಿ. And we were so happy. ನಮಗೆ ತುಂಬಾ ಸಂತೋಷವಾಗಿತ್ತು. We were super happy. ನಮಗೆ ತುಂಬಾ ಸಂತೋಷ. We had our own sweet moments as well. ನಾವು ಸಿಹಿ ಒಂದು ಸಮಯ ನಾವು ಹಂಚಿಕೊಳ್ತಾ ಇದ್ವಿ. ನಾನು ನನ್ನ ಹೆಂಡತಿ. Do you know why we were happy? ಯಾಕೆ ನಮಗೆ ತುಂಬಾ ಸಂತೋಷವಾಗಿತ್ತು ಅಂತ? Because that's how you know you're doing the right thing. ಪ್ರೇಸ್ ಗಾಡ್. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನೀವು ಸರಿಯಾದ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. Because after Acts chapter 12, ಆಮೆನ್. ನೀತಿಯನ್ನು ನಿಮಿತ್ತವಾಗಿ. yeah. Because after Acts chapter 12, ಒಂದು ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ you can see
from there to every chapter there was a riot, there was a fight, there was riot breaking out. Paul was put in prison, Paul was being persecuted all the time. ನೋಡಿ ಅಲ್ಲಿ ಅಪೊಸ್ತಲರಿಗೆ ಪೌಲನಿಗೆ ವಿಶೇಷವಾಗಿ ಅನೇಕ ಹಿಂಸೆಗಳು ಆಗ್ತಿತ್ತು, ಅವನಿಗೆ ಒಳಗಾಗ್ತಿದ್ರು, ಒಳಗಾಗ್ತಿದ್ರು, ಅನೇಕ ಹಿಂಸೆಗಳಿತ್ತು. Because he was doing something that he was asked not to do. ಯಾಕೆ ಅವನಿಗೆ ಒಳಗಾಗ್ತಿದ್ರು ಅಂದ್ರೆ ಯಾಜಕರು ಏನ್ ಮಾಡಬಾರ್ದು ಎಂಬುದಾಗಿ ಹೇಳ್ತಿದ್ರು, ಅದನ್ನೇ ಅವನು ಮಾಡ್ತಾ ಇದ್ದಾನೆ. He was being different. ಅವನು ತುಂಬಾ ವ್ಯತ್ಯಾಸವಾಗಿದ್ದ. Roman Empire is a big empire. ರೋಮನ್ ಎಂಪೈರ್ ಎಂಬುದಾಗಿ ಹೇಳೋದು ದೊಡ್ಡವಾದ ಆಡಳಿತವಾಗಿರುವ ಜಾಗ. Very powerful empire. ತುಂಬಾ ಭಯಂಕರ ಭಯಂಕರವಾಗಿರುವಂತ. Their punishments are horrible. ಅವರ ಶಿಕ್ಷೆ ತುಂಬಾ ಕೆಟ್ಟದು. But they themselves said no one should take the name of Jesus. ಅವರೇ ಹೇಳಿದ್ರು ಯೇಸುವಿನ ಹೆಸರು ಯಾರು ತಗೊಂಬಾರದು ಎಂಬುದಾಗಿ. Amen. Do you know why Romans were afraid of Jesus? ಯಾಕೆ ರೋಮರು ಯೇಸು ಸ್ವಾಮಿ ನೋಡಿ ಹೆದರ್ತಾ ಇದ್ರು ಗೊತ್ತಾ? Because Jesus was the King of Kings. ಯಾಕಂದ್ರೆ ರಾಜ. Hallelujah. Do you know why Pharisees were afraid of Jesus? ಯಾಕೆ ಫರಿಸಾಯರು ತುಂಬಾ ಹೆದರಿಕೆ ಪಟ್ಟಿದ್ರು ಯೇಸು ನೋಡಿ? Because Jesus claimed to be the Son of God. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾರೆ ನಾನೇ ದೇವರ ಕುಮಾರ ಎಂಬುದಾಗಿ. You are the sons and daughters of the living God. ನೀವು ದೇವರ ಕುಮಾರರು, ದೇವರ ಕುಮಾರ್ತೆಯರಾಗಿದ್ದೀರಾ. And if persecution is coming to you, ನಿಮಗೆ ಹಿಂಸೆಗಳು ಬರುವಾಗ you have to know something. ನೀವು ಒಂದು ಅರ್ಥ ಮಾಡ್ಕೋಬೇಕು. Challenges, persecution may come to you. ನೋಡಿ ಚಾಲೆಂಜ್ಗಳಾಗಿರ್ಬೋದು, ಹಿಂಸೆಗಳಿಗೆ ನಿಮ್ಮ ಹತ್ರ ಬಂದಿರಬಹುದು. But it is unbiblical to be defeated. You can't be defeated. ಅದು ನಿಮ್ಮನ್ನ ಸೋಲಿಸಲಿಕ್ಕೆ ಸಾಧ್ಯ ಆಗಲ್ಲ. You can never lose. ನೀವು ಯಾವತ್ತಿಗೂ ಸೋಲಕ್ಕೆ ಸಾಧ್ಯವಿಲ್ಲ. Victory is always yours because you are standing for God. ಆಮೆನ್. ಗೆಲುವು ನಿಮ್ಮದಾಗಿದೆ ಯಾಕಂದ್ರೆ ನೀವು ದೇವರಿಗೋಸ್ಕರ ಆಮೆನ್. 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 I want to talk about one important thing about money. ನಾನು ಒಂದು ವಿಷಯ ದುಡ್ಡಿನ ಬಗ್ಗೆ ನಾನು ಮಾತಾಡ್ತೀನಿ. Every church, every pastor, every ministry have issues with money. ಎಲ್ಲಾ ಸಭೆ, ಎಲ್ಲಾ ಸೇವಕರಿಗೂ ಆ ದುಡ್ಡಿನ ವಿಷಯವಾಗಿ ತುಂಬಾ ಒಂದು ಸಮಸ್ಯೆಗಳಿದಾವೆ. I'll give you a key today. ಇವತ್ತು ಒಂದು ನಾನು ಬೀಗ ಕೊಡ್ತೀನಿ ನಿಮ್ಮ ಹತ್ರ. After, if you take this key seriously, you will never lack finances in your ministry. ಈ ಕೀ ನೀವು ಕರೆಕ್ಟಾಗಿ ಹಿಡ್ಕೊಂಡ್ರೆ ಯಾವತ್ತಿಗೂ ನಿಮಗೆ ಸೇವೆಯಲ್ಲಿ ದುಡ್ಡಿನ ಸಮಸ್ಯೆಗಳು ಬರೋದಿಲ್ಲ. Amen. Do you want that? ನಿಮಗೆ ಬೇಕಾ? Yes. Do you want that? ನಿಮಗೆ ಬೇಕಾ? Amen. I'll tell you a very simple thing. You know, why do pastors and churches have become a place where they have to look for money? ಜಾಗ ದೇವರ ಸೇವೆ ಮತ್ತು ಜನ ಸಭೆ ಹೇಗಾಗಿದೆ ಅಂದ್ರೆ ಯಾವಾಗಲೂ ದುಡ್ಡಿನ ಮುಖವನ್ನು ನೋಡ್ಬೇಕಾಗ್ತದೆ. I'll tell you one simple thing. There are two gods according to the Bible. ಇಲ್ಲಿ ನೋಡಿ ಬೈಬಲ್ ಪರವಾಗಿ ಬೈಬಲ್ ಅಲ್ಲಿ ಎರಡು ರೀತಿಯಾದ ದೇವರುಗಳಿದ್ದಾರೆ. There are two gods according to the Bible. ದೇವರ ವಾಕ್ಯದ ಪ್ರಕಾರವಾಗಿ ಎರಡು ರೀತಿಯಾದ ದೇವರುಗಳಿದ್ದಾರೆ. One is money. ಒಂದು ದುಡ್ಡು. And second one is our God. ಇನ್ನೊಂದು ನಮ್ಮ ದೇವರು. A preacher told me something. ಒಂದು ಪ್ರೀಚರ್ ನನಗೆ ಬೋಧಕರು ನನಗೆ ಹೇಳಿದ್ರು, if money dictates to you what you can do and what you cannot do for God, then money is your God and our God is not your God. ನೋಡಿ ದುಡ್ಡು ನಾನು ನೀವೇನ್ ಮಾಡ್ಬೇಕಂತ ಡಿಸೈಡ್ ಮಾಡೋದು ಹೇಳೋದು, ಅದು ಹೇಳೋದಾದ್ರೆ ದುಡ್ಡು ನಿನಗೆ ದೇವರಾಗಿರುತ್ತೆ, ಆದ್ರೆ ನಮ್ಮ ದೇವರು ನಿಮ್ಮ ದೇವರಾಗಿರಲ್ಲ ಅನ್ನೋದಾಗಿರುತ್ತೆ. Do you understand? ಅರ್ಥ ಆಯ್ತಲ್ಲ ಅದು? If money dictates to you what you can do and what you cannot do, ದುಡ್ಡು ಹೇಳೋದಾದ್ರೆ ನೀನೇನ್ ಮಾಡ್ಬೇಕು ನೀನೇನ್ ಮಾಡಬಾರ್ದು ಎಂಬುದಾಗಿ, then money is your God. ಆದ್ರೆ ಅದು ದುಡ್ಡು ನಿಮಗೆ ದೇವರಾಗಿರುತ್ತೆ. Who is your source? ಯಾರು ನಿಮ್ಮ ಸೋರ್ಸ್ ಏನು? Who is your source? ನಿಮ್ಮ ಸೋರ್ಸ್ ಗಳೇನ್ರಿ? God is your source. You will never ದೇವರು ನಿಮ್ಮ ಸೋರ್ಸ್ ಆಗಿದ್ರೆ ಆಮೆನ್. ಯಾರು ಏನು ಬೇಕಾಗಿಲ್ಲ ಈ ಲೋಕದಲ್ಲಿ. Amen. Amen. When God is your source, you will not lack anything. ದೇವರ ಸೋರ್ಸ್ ದೇವರಾಗಿದ್ರೆ, ನಿಮ್ಮ ಸೋರ್ಸ್ ದೇವರಾಗಿದ್ರೆ ಯಾವ್ದಕ್ಕೂ ನಿಮಗೆ ಕಮ್ಮಿ ಆಗೋದಿಲ್ಲ, ಕೊರತೆ ಆಗೋದಿಲ್ಲ. Expect God to provide. ದೇವರಿಂದ ನಿರೀಕ್ಷಿಸ್ರಿ. Look for God to provide. ದೇವರ ಮೂಲಕವಾಗಿ ನಿರೀಕ್ಷಿಸ್ರಿ. No man is your provider. ಯಾವ ಮನುಷ್ಯನು ಕೊಡುವತನಲ್ಲ. Offerings is not your provision. ನೋಡಿ, ಆಫರಿಂಗ್ ಬಂದು ನಿಮ್ಮ ಒಂದು ದೊರಕುವಂತ ಒದಗಿಸುವಿಕೆ ಅಲ್ಲ.
you will prosper regardless because God is your source. ನೀವು ಉನ್ನತಕ್ಕೆ ಹೋಗ್ತೀರಿ ಯಾಕಂದ್ರೆ ದೇವರು ನಿಮಗೆ ಸೋರ್ಸ್ ಆಗಿದ್ದಾರೆ. We travel around the world, we do crusades, we pay insane bills and stuff. Do you think we take offerings and money? ನಾವು ಅನೇಕ ದೇಶ ಅಡ್ಡಾಡ್ತಿದೀವಿ, ಅನೇಕ ದೊಡ್ಡ ದೊಡ್ಡ ಕ್ರೂಸೈಡ್ಗಳು ಮಾಡ್ತೀವಿ, ಖರ್ಚು ಬರ್ತಾ ಇದಾವೆ. ನಾವು ಯಾವತ್ತಾದ್ರೂ ಜನಗಳಿಂದ ಇಸ್ಕೊಳ್ತಾ ಇದೀವಾ? No, absolutely not. God is our source. ದೇವರು ನಮ್ಮ ಸೋರ್ಸ್ ಆಗಿದ್ದಾನೆ. I never think about how to pay, where it should come from. ನೋಡಿ, ನಾನು ಯಾವತ್ತೂ ಥಿಂಕ್ ಮಾಡೋದು ಎಲ್ಲಿಂದ ಬರಬೇಕು, ಎಲ್ಲಿಂದ ಬರುತ್ತೆ ಅನ್ನೋದಾಗಿ. I always look for God, saying, God, you call me, you will do it. ನಾನು ಯಾವಾಗಲೂ ದೇವರ ಮುಖ ನೋಡ್ತೀನಿ, ದೇವರೇ ನೀನ್ ಕರೆದಿದ್ಯಾ, ನೀನ್ ಮಾಡ್ತೀಯಾ. Because it is not our name on the line, it's His name on the line. ಯಾರ ಲೈನ್ ಅಲ್ಲಿ ಇದೆ? ನಿಮ್ಮ ಹೆಸರು ಲೈನ್ ಅಲ್ಲಿ ಇದೆ, ಆತನ ಹೆಸರು ಲೈನ್ ಅಲ್ಲಿ ಇದೆ. If you fail to pay something on time, it's His name on the line, not yours. ನೋಡಿ, ನೀವು ಒಂದು ಬಿಲ್ ತಡವಾಗಿ ಪೇ ಮಾಡೋದಾದ್ರೆ ನಿಮ್ಮ ಹೆಸರಲ್ಲಿ ನಿಂತಿರೋದಲ್ಲ, ಅದು ದೇವರ ಹೆಸರಲ್ಲಿ ನಿಂತಿರೋದು. I'll tell you a verse from the Bible that everyone used to accommodate their tragedy. Praise the Lord. ನೋಡಿ, ನಾನು ಬೈಬಲ್ ಒಂದು ವಾಕ್ಯ ಹೇಳ್ತೀನಿ. ಆ ಒಂದು ನಿಮಗಿರುವಂತಹ ಟ್ರಾಜಡಿ ಮತ್ತು ಒಂದು ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೋಸ್ಕರ. See, money is not evil. ನೋಡಿ, ದುಡ್ಡು ಒಂದು ದುರಾತ್ಮ, ದುಡ್ಡು ಒಂದು ಇವಲ್ ಅಂತ ಹೇಳಿದ್ದಾರೆ. Bad thing. ದುಡ್ಡು ಒಂದು ತಪ್ಪು ವಿಷಯ ಅಲ್ಲಿ, ತಪ್ಪಾದ ವಿಷಯ. Bible says the love of the money is root of all evil. ನೋಡಿ, ದುಡ್ಡಿನ ಪ್ರೀತಿ, ನೀವು ಹೇಳ್ರಿ ಕರೆಕ್ಟ್ ಆಗಿಲ್ಲ. Amen. Love of the money is root of all evil. ನೋಡಿ, ದುಡ್ಡಿನ ಸಕಲ ವಿಧವಾದಕ್ಕೆ ಕೆಟ್ಟತನಕ್ಕೆ ಮೂಲ ಕಾರಣ ದುಡ್ಡು. Money is not evil. ನೋಡಿ, ದುಡ್ಡು ಒಂದು ಕೆಟ್ಟತನ ಅಲ್ಲ. Love of it is evil. ಅದ್ರ ಮೇಲೆ ಕೊಡುವಂತ ಪ್ರೀತಿ ಒಂದು ಕೆಟ್ಟತನ ಆಗಿದೆ. So in that case you can have money, ಆಗಿರುವಾಗ ನಿಮ್ಮ ಕೈಯಲ್ಲಿ ದುಡ್ಡು ಇರ್ಬೋದು, but you don't have to love it. ಆದ್ರೆ ನೀವು ಅದನ್ನು ಪ್ರೀತಿ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. Bible says where your treasure is, there your heart is. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಎಲ್ಲಿ ನಿಧಿ ಇದೆಯೋ ಅಲ್ಲೇ ನಿಮ್ಮ ಮನಸ್ಸಿದೆ, ಗಂಟೆ ಎಲ್ಲಿದೆಯೋ. But if you can make God your treasure, I'm telling you, you will prosper in every Praise God. side. ನಿಮ್ಮ ನಿಧಿ, ನಿಮ್ಮ ಗಂಟು ದೇವರಾಗಿ ಮಾಡ್ಕೊಂಡ್ರೆ ನೀವು ಎಲ್ಲೇ ಬೇಕಾದ್ರೂ ಹೋಗಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾನೆ. I'll ask my brother a question. Did I ask you any money for coming to Gadag? ನನಗೆ ಯಾವ ದುಡ್ಡು ಕೇಳಿಲ್ರಿ ಗದಗಿಗೆ ಬರ್ಬೇಕಂದ್ರೆ. Did I ask you to pay for my hotel? No. Did I ask you to pay for my travel? Nothing. Did I ask you to pay for my food? Nothing. I said I will take care of myself. ಅವ್ರು ಹೇಳಿದ್ರು, I will come. Amen. I will love to serve God's people. I will be Amen. for everything. ಚಪ್ಪಾಳೆ. I will come. Amen. Amen. I'm not saying so that you can appreciate me. I'm saying that's the way we should live. No, That's no. the way we should operate. Amen. ನನ್ನನ್ನು ಒಂದು ಅಪ್ರಿಷಿಯೇಟ್ ಮಾಡ್ಕೊಳಕ್ಕೆ ನಾನು ಹೇಳ್ತಲ್ಲ, ನಮ್ಮ ಸೇವೆ ಆ ರೀತಿಯಾಗಿರ್ಬೇಕು. Why do someone has to pay for me? ಯಾಕೆ ಬೇರೆಯವ್ರು ನನಗೋಸ್ಕರ ಪ್ರೇ ಮಾಡ್ಬೇಕು? I will pay for my travel. ನಾನು Because ಪ್ರಯಾಣಕ್ಕೆ ನಾನು ಪ್ರೇ I want to ಮಾಡ್ತೀನಿ. serve the Lord. ನಾನು ದೇವ್ರ ಸೇವೆಗೆ ಹೋಗ್ತಿರೋದು. He will provide for me. ದೇವ್ರು ನನಗೆ ಕೊಡ್ತಾನೆ. He will take care of me. ದೇವ್ರು ನನ್ನ ನೋಡ್ಕೊಳ್ತಾನೆ. Amen. Amen. We have to become like that. ನಾವು ಅದೇ ರೀತಿ ಆಗ್ಬೇಕು. We have to become a people who give. ನಾವು ಯಾವ ರೀತಿ ಆಗ್ಬೇಕಂದ್ರೆ ನಾವು ಕೊಡುವಂತರಾಗ್ಬೇಕು. It is better to give than to receive, is what the Bible says. ಯಾರು ಹೇಳಿದ್ರಿ ಕೊಡೋದು ಒಳ್ಳೇದು, ಇಸ್ಕೊಳ್ಳೋದು ಒಳ್ಳೇದು? ಬೈಬಲ್ ಹೇಳೋ ಪ್ರಕಾರವಾಗಿ. Amen. I will not think about, okay, if I come here, how should I take care of my hotel? How should I take care of my family and all? ನಾವು ಯಾವತ್ತೂ ಅನ್ಕೊಳ್ಳಿಲ್ಲ, ಈಗ ನಾನು ಇಲ್ಲಿ ಬರೋದು, ಹೇಗೆ ನಾನು ನೋಡ್ಕೊಳ್ಳೋದು, ಹೇಗೆ ನಾನು ಮನೆಯನ್ನ ನೋಡ್ಕೊಳ್ಳೋದು, ಕುಟುಂಬ ನೋಡ್ಕೊಳ್ಳೋದು. I don't care. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿ. It's not my problem. ಅದು ನನಗೆ ತೊಂದರೆ ಅಲ್ಲ. He told me to go. ದೇವರು ನನಗೆ ಹೇಳಿದ್ರು ಹೋಗ್ಲಿಕ್ಕೋಸ್ಕರ. So I'm going. ದೇವರು ಕರ್ಕೊಂಡು ಹೋಗಿದ್ದಾರೆ. So He will provide for it. ದೇವರು ಅದಕ್ಕೋಸ್ಕರ ಒದಗಿಸಿಕೊಡ್ತಾನೆ. Amen. Amen. There's a reference in the Bible where it says, if the soldier is sent to a place, do you think he's gonna have to earn for his weapons and all? ನೋಡಿ, ಆ ಸೋಲ್ಜರ್ ಯುದ್ಧವೀರನು ಒಂದು ಜಾಗಕ್ಕೆ ಯುದ್ಧಕ್ಕೆ ಹೋದ್ರೆ ಅವನಿಗೋಸ್ಕರ ಅವನು ಎಲ್ಲ ಸಾಮಗ್ರಿಗಳನ್ನು ಖರೀದಿ ಮಾಡ್ಬೇಕಾ? No. The army, the nation he's working for, will provide everything. ಯಾವ ದೇಶ ಅವನಿಗೋಸ್ಕರ ಕೆಲಸ ಮಾಡ್ತಿದೆ ಅದು ಅವರಿಗೆ ಒದಗಿಸಿ ಕೊಡ್ತಾರೆ. We are working with the kingdom of heaven.
ದೇವರ ಒಂದು ರಾಜ್ಯಕ್ಕೋಸ್ಕರ ನೀವು ದುಡಿತಾ ಇದ್ದೀರಾ. My God shall supply all my needs. ನನ್ನ ದೇವರು ನನಗೆ ಎಲ್ಲವನ್ನು ಒದಗಿಸಿ ಕೊಡುತ್ತಾನೆ. I believe after this meeting the wealth is coming back to the church. ಆಮೆನ್. ನಾನು ನಂಬುತ್ತೇನೆ ತಿರುಗಿ ದೇವರ ಐಶ್ವರ್ಯತನಕ್ಕೆ ನಮ್ಮ ಸಭೆಗಳನ್ನು ತಿರುಗಿ ಬರುತ್ತಾರೆ. Pastors will be the richest people in every city. ಆಮೆನ್. ಪಾಸ್ಟರ್ಗಳು ಒಂದು ಶ್ರೀಮಂತರಾಗಿ ಎಲ್ಲಾ ಸಿಟಿಗಳಲ್ಲಿ ಹಬ್ಬುತ್ತಾರೆ. Amen. Every pastors will be richer. ಆಮೆನ್. ಎಲ್ಲಾ ಪಟ್ಟಣಗಳಲ್ಲಿ money. ಎಲ್ಲಾ ಪಟ್ಟಣಗಳಲ್ಲಿ ಎಲ್ಲಾ ಸಭೆಗಳಲ್ಲಿ ಪಾಸ್ಟರ್ಗಳು ಐಶ್ವರ್ಯವಂತರಾಗಿ ಮಾರ್ಪಡ್ತಾರೆ. Not to buy buildings, not to do big things or anything. ನೋಡಿ, ದೊಡ್ಡ ಮನೆ ಕಟ್ಟಕ್ಕೆಲ್ಲ ಚರ್ಚ್ ಕಟ್ಟಕ್ಕೆಲ್ಲ ಐಶ್ವರ್ಯವಂತರಾಗುವುದು. If you have money, you can do anything in this world. ಇವರನ್ನ ಕೈಯಲ್ಲಿ ದುಡ್ಡು You can do crusades wherever you want. ನಿಮ್ಗೆ ಎಲ್ಲಿ ಬೇಕಾದ್ರೂ ಕ್ರೂಸೈಡ್ಗಳನ್ನ ದೊಡ್ಡ ಪ್ರಸಂಗಗಳು Wherever ಮಾಡಬಹುದು. you want. ನೀವು ಎಲ್ಲಿ ಬೇಕಾದ್ರೂ ಮಾಡಬಹುದು. No one will stop you because you have money. ಯಾರು ನಿನಗೆ ತಡೆಯುವುದಿಲ್ಲ, ಯಾಕಂದ್ರೆ ನಿನ್ನ ಹತ್ರ ಒಂದು And that's the reason to preach this gospel. Money is coming back to the church. ತಿರುಗಿ ಒಂದು ಸುವಾರ್ತೆ ಸೇವೆ ಮಾಡಲಿಕ್ಕೋಸ್ಕರ ದೇವರು ತಿರುಗಿ ನಿಮ್ಮ ಕೈಗಳಲ್ಲಿ ಐಶ್ವರ್ಯತನ ತರಲಿಕ್ಕಿದ್ದಾನೆ. Amen. I don't know, but after this meeting, so many of you are going to receive calls from people that you don't even know. They will send money to you. ನಾನು ನಂಬ್ತೀನಿ ತಿರುಗಿ ಈ ಮೀಟಿಂಗ್ ಮುಗಿಯೋಷ್ಟರೊಳಗೆ ನಿಮಗೆ ಗೊತ್ತಿಲ್ಲದವರೆಲ್ಲ ನಿಮಗೆ ಕರೆ ಮಾಡಿ ದೇವರು ಮೂಲಕವಾಗಿ ಒದಗಿಸಿಕೊಡ್ತಾನೆ. The Bible says the wealth of the wicked is laid up for the who? Just. ನೋಡಿ, ನೀತಿವಂತರಿಗೋಸ್ಕರ ದೇವರು ಏನ್ ಮಾಡಿದ್ದಾನೆ? ಕಟ್ಟಿಟ್ಟಿರುವಂತ ನಿರೀಕ್ಷೆಗಳಾಗಿದ್ದಾವೆ. My wife and I, we decided after we got married, we decided to give the biggest seed that we have ever given in every month. Praise the Lord. ನಾನು ಮದುವೆ ಆದ್ಮೇಲೆ ನನ್ನ ಹೆಂಡತಿ ನಾವು ಡಿಸೈಡ್ ಮಾಡಿದ್ವಿ, ದೇವರು ರಾಜ್ಯಕ್ಕೆ ಬಿಟ್ಟಬೇಕಾದಾಗ ಶ್ರೇಷ್ಠವನ್ನೇ ಬಿಟ್ಟಬೇಕೆಂಬುದಾಗಿ. Only the best. ಒಳ್ಳೆಯದೇ ಬಿಟ್ಟಬೇಕು. We will not give 10 rupees, 20 rupees. 20 ರೂಪಾಯಿ 10 ರೂಪಾಯಿ ಕಾಣಿಕೆ ಅಲ್ರಿ. We will give lakhs and lakhs of rupees. ಲಕ್ಷಾಂತರ ದುಡ್ಡುಗಳನ್ನು ನಾನು ಬಿಟ್ಟಬೇಕೆಂಬುದಾಗಿ ಡಿಸೈಡ್ ಮಾಡಿದ್ವಿ. Because God said He will provide the seed to the sower. Praise the Lord. ದೇವರು ಯಾರಿಗೆ ಬೀಜವನ್ನು ಒದಗಿಸಿಕೊಡ್ತಾನೆ? ಬಿತ್ತುವವರಿಗೆ. Amen. Are you a sower? ನೀನು ಬಿತ್ತುವವನಾ? Are you a sower? ನೀನು ಬಿತ್ತುವವರಾ? So if you're a sower, you expect your seed from Him. ನೀವು ಬಿತ್ತುವವರಾದರೆ ನಿಮ್ಮ ಬೀಜವನ್ನು ಆತನ ಮೂಲಕವಾಗಿ ಒದಗಿಸುತ್ತಾನೆ. He said He will give seed to the sower. ದೇವರು ಹೇಳ್ತಾರೆ, ನಾನು ಬಿತ್ತುವವರಿಗೆ ಬೀಜವನ್ನು ಕೊಡುತ್ತೇನೆ ಎಂಬುದಾಗಿ. Amen. Amen. I believe big seeds are coming to your ministry. ದೇವರು ಅನೇಕ ಒಳ್ಳೆಯ ಬೀಜಗಳನ್ನು ನಿಮ್ಮ ಕುಟುಂಬದಲ್ಲಿ, ಸೇವೆಗಳಲ್ಲಿ, ನಿಮ್ಮ ಸಮಯಗಳಲ್ಲಿ ತರುತ್ತಾ ಇದ್ದಾನೆ. Amen. I was telling Christ that how do you know when God provides something? ನಾನು ಪಾಯಸಿಗೆ ಹೇಳ್ತಿದ್ದೆ, ಯಾವಾಗ ಗೊತ್ತಾಗುತ್ತೆ ದೇವರು ನಿನಗೋಸ್ಕರ ನಿನ್ನ ಬಿಲ್ಗಳನ್ನು ಕಟ್ತಾ ಇದ್ದಾನೆ ಎಂಬುದಾಗಿ. Do you know how to know when God is doing something? ಹೇಗೆ ಗೊತ್ತಾಗುತ್ತೆ ದೇವರು ನಿನಗೋಸ್ಕರ ಏನ್ ಮಾಡ್ತಿದ್ದಾನೆ ಎಂಬುದಾಗಿ? When God does something, it will not cost you a single rupee. ನೋಡಿ, ದೇವರು ಮಾಡುವುದಾದ್ರೆ ಒಂದು ರೂಪಾಯಿಯೂ ಸಹ ವೆಚ್ಚವಾಗುವುದಿಲ್ಲ ನಿನ್ನ ಮೂಲಕವಾಗಿ. Anything. Amen. ನಿಮ್ಮ ಕೂಡೆಯಿಂದ ಏನು ಒಂದು ರೂಪಾಯಿ ಖರ್ಚಾಗಲ್ರಿ. Not a single rupee. ಒಂದು ರೂಪಾಯಿ. You believe for it. ನೀವು ನಂಬ್ರಿ. God will pay for it. ನೀವು ದೇವರ ಮೂಲಕವಾಗಿ ಪೇ ಮಾಡಿಸ್ಕೊಂತೀರಾ. When Pius invited me, I didn't say anything. I didn't put any demand. I said I will come. ನಾನು ಕರೆದಾಗ ಅವರು ಏನು ಡಿಮ್ಯಾಂಡ್ ಮಾಡಲಿಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರು. Because I want to be a blessing. ನಾನು ಒಂದು ಆಶೀರ್ವಾದ ಪೂರ್ಣನಾಗಿರ್ಬೇಕೆಂಬುದಾಗಿ. I want to help you. ನನಗೆ ಒಂದು ಸಹಾಯ ಮಾಡುವುದಕ್ಕೋಸ್ಕರವಾಗಿ. I don't need any benefit from this place. ಒಂದು ಏನು ನನಗೆ ಇಲ್ಲಿಂದ ಬೆನಿಫಿಟ್ ಬೇಕಾಗಿಲ್ಲ. I don't need honorarium. ನನಗೇನೋ ಒಂದು ಗೌರವ ಬೇಕಾಗಿಲ್ಲ. I don't care. ಅದು ನನ್ನ ತಲೆನೇ ಕಟ್ಸ್ಕೊಂಡಿಲ್ಲ. What I care is the impact that I make in your ಆಮೇಲೆ life. ನಾನು ಏನ್ ಕೇರ್ ಮಾಡ್ತೀನಿ ಅಂದ್ರೆ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗ್ತವೆ ಎಂಬುದಾಗಿ. What I care, what faith I release in your spirit. ಆಮೇಲೆ ನಾನು ಏನ್ ಕೇರ್ ಮಾಡ್ತೀನಿ ಅಂದ್ರೆ ನಿಮ್ಮ ಹೃದಯದಲ್ಲಿ ಯಾವ ರೀತಿಯಾದ ವಿಶ್ವಾಸಗಳನ್ನು ನಾನು ತುಂಬುತ್ತೀನಿ ಎಂಬುದಾಗಿ. I don't expect from anyone. ನಾನು ಯಾರ ಮೂಲಕವಾಗಿ ಏನು ಎದುರು ನೋಡುವುದಿಲ್ಲ. God pays for my bill. ದೇವರ ಬಿಲ್ಗಳು ಕಟ್ತಂದ್ರೆ Just last December,
I was preaching gospel somewhere. ನಾನು ಒಂದು ಲಾಸ್ಟ್ ಡಿಸೆಂಬರ್ ಅಲ್ಲಿ ನಾನು ಒಂದು ಸುವಾರ್ತೆ ಕೊಟ್ಟೆಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೆ. Someone in my society saw me preaching on streets. ನಾನು ಒಂದು ಸೊಸೈಟಿಯಿಂದ ನಮ್ಮ ಒಂದು ಜಾಗದ ಗಲಿಯಿಂದ ಒಬ್ಬರು ನೋಡಿದ್ದಾರೆ ನಾನು ಪ್ರಸಂಗ ಮಾಡುವಾಗ. And they called my landlord saying, this guy is converting people. If you don't kick him out of your house, we will come and destroy your place. ಬೇಸ್ ನೋಡು, ಆ ಮನುಷ್ಯ ಇವರು ದೊರೆಗೆ ಕಾಲ್ ಮಾಡಿ ಮನೆಯವರಿಗೆ ಕಾಲ್ ಮಾಡಿ ಆ ಮನುಷ್ಯ ಅನೇಕರನ್ನು ಕನ್ವರ್ಟ್ ಮಾಡ್ತಾ ಇದ್ದಾನೆ. ಇವನನ್ನು ಮನೆಯಿಂದ ಓಡಿಸ್ಲಿಲ್ಲ ಅಂದ್ರೆ ಕಳಿಸ್ಲಿಲ್ಲ ಅಂದ್ರೆ ನಾನು ಬಂದು ಎಲ್ಲ ಹಾಳು ಮಾಡಿ ಹಾಕ್ತೀನಿ ಅನ್ನೋದಾಗಿ. Pastors, I'm telling you something. ಅಷ್ಟೇ ನಾನು ನಿಮಗೊಂದು ಹೇಳ್ತೀನಿ. You have constitutional rights according to this nation to profess your religion. ಬೇಸ್ ನೋಡು, ನಿಮಗೆ ನಿಮ್ಮ ಹಕ್ಕುಗಳು ಇದಾವೆ. ಏನಕ್ಕೆ? ನಿಮ್ಮ ಒಂದು ಧರ್ಮವನ್ನು ಪ್ರಚಾರಕ್ಕೋಸ್ಕರ. Be bold with that. ನೀವು ಅದ್ರ ಮೂಲಕವಾಗಿ ಧೈರ್ಯಗೊಳ್ರಿ. Advantage of that. ಅದರ ಅಡ್ವಾಂಟೇಜ್ ನೋಡಿ. Because no law is above constitution. ಯಾವ ಒಂದು ಹಕ್ಕುಗಳು ಯಾವ ಕಾನೂನು ಸಂವಿಧಾನಕ್ಕಿಂತ ದೊಡ್ಡದು. Amen. Do you know why America is strongest nation? ಯಾಕೆ ಅಮೆರಿಕ ಒಂದು ಸ್ಟ್ರಾಂಗ್ ನೇಷನ್ ಆಗಿ ಒಂದು ದೇಶವಾಗಿದೆ ಗೊತ್ತಾ? Because their constitution is based on God's word. ಯಾಕೆಂದ್ರೆ ಅವರ ಸಂವಿಧಾನ ದೇವರ ವಾಕ್ಯದಿಂದ ನೇಮಿಸಲ್ಪಟ್ಟಿದೆ, ನಿರ್ಮಿಸಲ್ಪಟ್ಟಿದೆ. Amen. Their constitution is based on God's word, so they are strong nation in this world. ಯಾಕೆಂದ್ರೆ ಅವ್ರದ್ದು ದೇಶ ತುಂಬಾ ಸ್ಟ್ರಾಂಗ್ ಆಗಿ ಆಗಿದೆ ಅಂದ್ರೆ ಅವ್ರ ಸಂವಿಧಾನ ದೇವರ ವಾಕ್ಯದಲ್ಲಿ ನಿಂತಿದೆ. And even according to our constitution, we all have religious freedom. Anyone can preach anywhere, anyone can profess anywhere, but they just have to be aware of their local laws. That's it. Praise the Lord. ನೋಡಿ, ನಮ್ಮ ದೇಶದಲ್ಲೂ ಸಹ ಅನೇಕ ಕಾನೂನುಗಳಿದಾವೆ, ನಮಗೂ ಸಹ ಅನೇಕ ಸ್ವಾತಂತ್ರ್ಯಗಳಿದೆ ನಮ್ಮ ಧರ್ಮವನ್ನು ಒಂದು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೋಸ್ಕರ. ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ನಮಗೂ ಸಹ ಕೆಲವೊಂದು ಲೀಗಲ್ ಆದ ಲೋಕಲ್ ಕಾನೂನುಗಳಿದಾವೆ, ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. If someone questions you, who gave you permission to preach the gospel? ಜನ ಕೇಳೋದು, ಯಾರಪ್ಪ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? Tell them according to Indian constitution, I have permission. ಭಾರತದ ಸಂವಿಧಾನ ಮೂಲಕವಾಗಿ ನಾನು ಪ್ರಚಾರ ಮಾಡ್ತಿರೋದು. Amen. 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 That's your right. ಅದು ನಿಮ್ಮ ಒಂದು ಹಕ್ಕಾಗಿದೆ. ನೀ ಹಕ್ಕು. ಅದು ನಿನ್ನ ಹಕ್ಕು. That is your right. ಅದು ನಿನ್ನ ಹಕ್ಕಾಗಿದೆ. Doesn't matter if the nation gave you that or not. Jesus wanted you to go and preach the gospel. ದೇಶ ಕೊಟ್ಟಿದೆ ಬಿಟ್ಟಿದೆ ಗೊತ್ತಿಲ್ಲ, ಆದ್ರೆ ದೇವರ ವಾಕ್ಯ ಕೊಟ್ಟಿದ್ದಾರೆ, ನೀವು ಹೋಗಿ ಲೋಕಕ್ಕೆ ಸುವಾರ್ತೆ ಸಾರಿ. Amen. Amen. So when someone asks you, you stand boldly. Amen. ದೇವರು ಕೇಳಿದ್ರೆ, ಜನಗಳು ಕೇಳಿದ್ರೆ ಧೈರ್ಯವಾಗಿ ನಿಂತ್ಕೋ, ಹೆದರಬೇಡ. How many of you know Benny Hinn? ಹೆಸರು ಬೆನ್ನಿ ಗೊತ್ತು? A pastor friend of mine was with Benny Hinn. ನನ್ನ ಸ್ನೇಹಿತನು ಬೆನ್ನಿನ ಜೊತೆ ಒಂದು ದಿನ ಇದ್ರು. And Benny Hinn gave him one key in the ministry. ಆ ಬೆನ್ನಿನ ಒಂದು ಕೀ, ಒಂದು ಬೀಗ ಅವ್ರ ಕೈಯಲ್ಲಿ ಕೊಟ್ಟರು. He said, Russell, get yourself in trouble and have God bail you. Amen. ನೀನು ಹಿಂಸೆಯಲ್ಲಿ ಹೋಗು, ದೇವರು ನಿನ್ನನ್ನು ಆ ಬೇಲ್ ಮೂಲಕವಾಗಿ ಹೊರಗೆ ತರ್ತಾನೆ. Amen. If you're not having troubles, if you're not risking your lives, if you're not risking your ministries, then you're not doing the right thing. ನಿಮ್ಮ ಸೇವೆಯಲ್ಲಿ ಹಿಂಸೆ ಇಲ್ಲ, ಕಷ್ಟ ಇಲ್ಲ, ತೊಂದರೆ ಇಲ್ಲ ಅಂದ್ರೆ ನೀವು ನಿಜವಾದ ಮಿನಿಸ್ಟ್ರಿ ಮಾಡ್ತಲ್ಲ ಅಂತ ಅರ್ಥ. Amen. See, I don't know if it's getting late for you guys or not. If it's getting late, please go. I don't care. I care for people that are going to be here, going to receive and go. That's all I'm saying. ಲೇಟ್ ಆಗ್ತಿದೆ ಅಂತ ಚಿಂತೆ ಇರೋರು ಹೋಗ್ಬಿಡ್ರಿ ಪ್ಲೀಸ್. ನಾನು ಪ್ರಸಂಗ ಮಾಡೋದಂದ್ರೆ ಕೂತ್ಕೊಂಡಿರೋರಿಗೆ ಮಾತ್ರ. Amen. I don't care. We are here for our city. ಆಮೇಲೆ ನಾವಿರೋದು ನಮ್ಮ ದೇಶಕ್ಕೋಸ್ಕರ, ನಮ್ಮ ಪಟ್ಟಣಕ್ಕೋಸ್ಕರ. God is doing something here right now. ದೇವರು ನಮ್ಮ ಪಟ್ಟಣದಲ್ಲಿ ಏನೋ ಮಾಡ್ತಾ ಇದ್ದಾರೆ. ನೀವು ಎದ್ದು ನೋಡಬೇಕಿಲ್ಲ ಇರ್ರಿ, ಯಾಕಂದ್ರೆ ದೇವರು ನಿಮಗೋಸ್ಕರ ಈ ಪಟ್ಟಣದಲ್ಲಿ ಮಾಡ್ತಾ ಇದ್ದಾನೆ. It's far better to be in the center of the will of God than to be away from it. ದೇವರ ಚಿಂತದಲ್ಲಿ ಇರೋದೇ ದೊಡ್ಡ ವಿಷಯ, ಯಾಕಂದ್ರೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ರಿ ಹೊರಗಿರೋದು. Amen. As I started to open the scripture saying God is building this church. ನಾನು ಓಪನ್ ವಾಕ್ಯ ತೆರೆದಾಗ ನಾನು ಹೇಳಿದೆ ನಿಮಗೆ, ದೇವರು ತನ್ನ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. So this is God's will to build this church. ದೇವರ ಚಿಂತೆ ಏನಂದ್ರೆ ದೇವರ ಒಂದು ಸೇವೆಯನ್ನು ಕಟ್ಟುವುದು. Amen. Amen.
Do you know Evangelist Reinhard Bonnke said something? ಇವಾಂಜಲಿಸ್ಟ್ ಸುವಾರ್ತಿಕರು ರೆನಾಲ್ಡ್ ಬಾಂಕೆ ಮನ ಕರೀತಾರೆ, ಅವರಿಗೆ ಒಂದು ವಿಷಯ ಹೇಳಿದ್ರು. He said, do you know how to find yourself if you're in the will of God or not? ನೀವು ಪ್ರಾಪರ್ ಆಗಿ ದೇವರ ಚಿತ್ತದಲ್ಲಿ ಇದ್ದೀರಾ ಇಲ್ಲದ ಎಂಬುದಾಗಿ ಹೇಗೆ ಚೆಕ್ ಮಾಡೋದು ಗೊತ್ತಾ ಅಂತ ಹೇಳಿದ್ರು. He said, when you make souls your priority, you will never run out of God's will. ನಿಮಗೆ ದೇವರು ಸೋಲ್ಸ್ ಯುವರ್ ಪ್ರಯಾರಿಟಿ, ಆತ್ಮನು ಒಂದು ನಿಮ್ಮ ಪ್ರಯಾರಿಟಿ ಆಗಿದ್ರೆ, ಮೊದಲ ಅಂಶವಾಗಿದ್ರೆ, ನೀವು ಯಾವತ್ತೂ ದೇವರ ಚಿತ್ತದಿಂದ ಹೊರಗೆ ಹೋಗಕ್ಕಾಗಲ್ಲ, ಕೊರತೆ ಉಂಟಾಗುವುದಿಲ್ಲ. So if he is building his church, he will pay for it. ದೇವರು ತನ್ನ ಸಭೆಯನ್ನು ಕಟ್ಟದಾದ್ರೆ ಅದಕ್ಕೋಸ್ಕರ ದೇವರು ಖರ್ಚು ಮಾಡ್ತಾನೆ, ವೆಚ್ಚ ಮಾಡ್ತಾನೆ. And if you have a heart to sow, God will give you the seed. ನೀವು ದೇವರ ಸೇವೆಗೋಸ್ಕರವಾಗಿ ನೀವು ಬಿತ್ತೋದಾದ್ರೆ ದೇವರು ನಿಮಗೆ ಬೀಜವನ್ನು ಕೊಡ್ತಾನೆ. Do you know why God gave Solomon wisdom? ಯಾಕೆ ದೇವರು ಸೊಲೊಮೋನನಿಗೆ ಜ್ಞಾನವನ್ನು ಕೊಟ್ಟನು? Do you know what happened before that? ಅದಕ್ಕಿಂತ ಮುಂಚೆ ಏನಾಯ್ತು ಗೊತ್ತಾ? Solomon literally sacrificed. Solomon gave the biggest seed, biggest offering that no man has given in the history. Praise the Lord. ಯಾಕೆಂದ್ರೆ ಸೊಲೊಮೋನನು ಒಂದು ಸ್ಯಾಕ್ರಿಫೈಸ್ ಕೊಟ್ಟ, ಬಲಿ ಯಜ್ಞವನ್ನು ಕೊಟ್ಟ, ಯಾವ ಮನುಷ್ಯನು ಕೊಟ್ಟಿಲ್ಲ ಆ ರೀತಿಯಾಗಿ ಅವನು ದೇವರಿಗೆ ಯಜ್ಞವನ್ನು ಅರ್ಪಿಸಿದ್ದಾನೆ. And that moved God. ಅದನ್ನು ದೇವರ ಹೃದಯಗಳನ್ನೇ ಚಲಿಸ್ತಂತೆ. And God came down asking, what do you want? ಅದಕ್ಕೆ ದೇವರು ತಿರುಗಿ ಕೆಳಗೆ ಬಂದು ಕೇಳ್ತಾನೆ, ಏನು ಬೇಕಪ್ಪ ನಿನಗೆ? And Solomon was rich. ಯಾಕೆಂದ್ರೆ ಸೊಲೊಮೋನ ಫುಲ್ ಶ್ರೀಮಂತನು. Amen. What moves God is what you give. ಏನು ನಿಮ್ಮ ದೇವರ ಹೃದಯ ಚಲಿಸ್ತದೋ ಅದು ದೇವರಿಗೆ ನೀವು ಕೊಡುವಂತ ವಿಷಯ. Jesus was in the temple looking at the offering box. ನೋಡಿ, ದೇವರು ಆ ಒಂದು ಆಫರಿಂಗ್ ಬಾಕ್ಸ್ ನೋಡಿ ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಕಾಣಿಕೆ ಪೆಟ್ಟಿಗೆ ನೋಡಿದ. So many people were coming and giving big offerings. ಅನೇಕ ಜನರು ಬಂದು ಕೊಡ್ತಾ ಇದ್ರು ಅನೇಕ ಕಾಣಿಕೆ, ದೊಡ್ಡ ದೊಡ್ಡ ಕಾಣಿಕೆಗಳನ್ನು. And this old lady came with only 2 coins. ಈ ಬಡ ಸ್ತ್ರೀ ಬರೀ 7 ನಾಣ್ಯಗಳಿಂದ ಬಂದರು. And he was so moved by that. ಆತನ ಹೃದಯವು ಏನಾಯ್ತು? ಚಲಿಸಲ್ಪಟ್ಟಿತು. And he was so moved. He said she gave everything she had. ಎಷ್ಟು ದೇವರ ಹೃದಯ ಚಲಿಸಿತ್ತಂದ್ರೆ ಯೇಸು ಸ್ವಾಮಿ ಹೇಳಿದ್ರು, ಅವಳಿಗೆ ಇರೋದನ್ನೇ ಅವಳು. I'm telling you, it's good to have savings, but don't depend on your savings. ನೋಡಿ, ಸೇವಿಂಗ್ಸ್ ಇರೋದು ಒಳ್ಳೇದು, ಆದ್ರೆ ಅದ್ರ ಮೇಲೆ ನೀವು ನಿಂತ್ಕೊಬೇಡಿ. Amen. You have all the wealth of the world. ನಿಮಗೆ ಜಗತ್ತಿನ ಎಲ್ಲಾ ಶ್ರೀಮಂತತನ ನಿಮಗೆ ಕೊಡಲ್ಪಟ್ಟಿದೆ. All the wealth of the world belongs to you. ಯಾಕಂದ್ರೆ ಈ ಜಗತ್ತಿನ ಎಲ್ಲಾ ಒಂದು ಶ್ರೀಮಂತ ಸಂಪತ್ತು ನಿಮ್ಮದಾಗಿದೆ. But do you have the capacity to handle it? ಅದು ನಿಮಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಇರುವಂತ ಕೆಪಾಸಿಟಿ ನಿಮ್ಮ ಕೈಯಲ್ಲಿ ಇದೆಯಾ? What will you do if God gives you 10 crores today? Do you have a plan for it? ಆಮೇಲೆ ದೇವರು ಅಕಸ್ಮಾತ್ ನಿಮ್ಮ ಕೈ 10 ಕೋಟಿ ಕೊಟ್ಟು ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಿ? Do you have a plan if God gives you 20 crores? What are you going to do with that? 20 ಕೋಟಿ ದೇವರು ನಮ್ಮಲ್ಲಿ ಹಾಕ್ಬಿಟ್ರೆ ಏನ್ ಮಾಡ್ತೀರಾ? That's why it is so important that we have to look far, enlarge our territory so that we can make room for more. Amen. ನಿಮ್ಮ ದರ್ಶನ ಏನಾಗಿರ್ಬೇಕಂತೆ? ಎಷ್ಟೇ ಕೊಟ್ಟರು ಸಹ ನಿಮ್ಮ ದರ್ಶನ ಮಾತ್ರ ಬೆಳೀತಾ ಇರಬೇಕು, ನೀವು ವಿಸ್ತರಿಸಲ್ಪಡಬೇಕು. So in that case you will never lack anything. ಆ ರೀತಿಯಾಗಿದ್ರೆ ನೀವು ಯಾವತ್ತಿಗೂ ನಿಮಗೆ ಕೊರತೆ ಉಂಟಾಗಲ್ಲ. Amen. Go after souls, God will give money for it. ಆತ್ಮಗಳಿಂದ ನೋಡ್ರಿ, ದೇವರು ಕೊಡ್ತಾರೆ. Go after souls, go after the lost, God will pay for it. ದೇವರು ಕಳೆದೋದನ್ನು ಹುಡುಕಿ ರಕ್ಷಿಸಲಿಕ್ಕೋಸ್ಕರ ಹಿಂಬಾಲಿಸ್ರಿ, ದೇವರು ಕೊಡ್ತಾರೆ. I was just telling Pastor Francis about a wonderful man of God in the US. ನಾನು ಪಾಸ್ಟರ್ಗೆ ಹೇಳ್ತಾ ಇದ್ದೆ, ಒಂದು ಬಿಷಪ್ರಿಗೆ ಹೇಳ್ತಾ ಇದ್ದೆ, ಅಮೆರಿಕದಲ್ಲಿರುವಂತ ಒಂದು ದೇವರ ದಾಸನ ಬಗ್ಗೆ. A greatest man of God right now alive. ಆ ಒಂದು ಗ್ರೇಟೆಸ್ಟ್, ಒಂದು ದೊಡ್ಡವಾದ ಪ್ರಸಿದ್ಧವಾದ ಒಂದು ಸೇವಕರು ಊರಿಗೆ ಅಮೆರಿಕದಲ್ಲಿರುವುದು ವಿಷಯವಾಗಿ. 87 years old. 87 ವರ್ಷ ಅವರಿಗೆ. He is flying everywhere preaching the gospel. ದೇಶದಾದ್ಯಂತ ಆಡ್ತಾ ಇದ್ದಾರೆ ದೇವರ ಸುವಾರ್ತೆ ಹೇಳೋದಕ್ಕೆ. Amen. Amen. Do you know he gave 27 private jets to ministries. Amen. 27 ಪ್ರೈವೇಟ್ ಜೆಟ್ಗಳನ್ನು ಸೇವೆ ಮಾಡಲಿಕ್ಕೋಸ್ಕರ ಕೊಟ್ಟಿದ್ದಾರೆ. Do you know how did he become that rich? ಎಷ್ಟು ನಿಮಗೆ ಗೊತ್ತವರು ಎಷ್ಟು ಯಾಕೆ ಅಷ್ಟು ಐಶ್ವರ್ಯರಾದ ಎಂಬುದಾಗಿ? He said this happened in 1970s. 1990ರಲ್ಲಿ ನಡೆದಂತ ವಿಷಯ ಇದೆ. 70ರಲ್ಲಿ.
This place is called Texas. ಅవి ಒಂದು ಪ್ಲೇಸ್ ಕರೆಯೋದಾದ್ರೆ ಟೆಕ್ಸಸ್ ಅಂತ ಕರೀತಾರೆ. Back then it's a dry land, there was nothing in there. ಆ ಊರಲ್ಲಿ ಏನೂ ಇರಲಿಲ್ಲ, ಒಂದು ಬರಿದಾಗಿತ್ತು. But he had global vision. ಆದ್ರೆ ಅವರಿಗೆ ಒಂದು ದೊಡ್ಡ ಗ್ಲೋಬಲ್ ವಿಷನ್ ಇತ್ತು. God, when you bless me, I'm gonna fund the gospel across the nations of the world. ನಾನು ಅವ್ರು ಹೇಳಿದ್ರು, ನನಗೆ ದೇವರು ಆಶೀರ್ವದಿಸಿದ್ರೆ ನಾನು ಇರುವಂತ ಜಾಗಗಳಿಗೆಲ್ಲ ಸುವಾರ್ತೆ ನಂಬಲಿಕ್ಕೆ ನಾನು ಕೊಡ್ತೀನಿ. So to handle that blessing, I need a land. ನಾನು ಆ ಬ್ಲೆಸ್ಸಿಂಗ್ ನ ಆಶೀರ್ವಾದ ನಾನು ಹ್ಯಾಂಡಲ್ ಮಾಡಬೇಕಾದ್ರೆ ನನಗೆ ಒಂದು ಜಾಗ ಬೇಕೆಂಬುದನ್ನು ಕೇಳಿಕೊಂಡೆ. Amen. So he found this land in Texas, very close to Fort Worth. He started walking in that land. ಆ ಒಂದು ಜಾಗ ಟೆಕ್ಸಸ್ ಅಲ್ಲಿ ನೋಡ್ಬಿಟ್ಟು ಅವರು ಆ ಜಾಗದಲ್ಲಿ ನಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. He took God's word and he said, God, you said everywhere the sole of your foot shall tread, you will give it unto me. ನೀವು ದೇವರ ವಾಕ್ಯ ಹೇಳ್ತಾರೆ, ನೀವೆಲ್ಲ ನಡೆದರೂ ಸಹ ಅದನ್ನು ನಿಮಗೆ ಕೊಡ್ತದೆ ಎಂಬುದಾಗಿರುವಂತಹ ವಾಕ್ಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರೇ. And he said, since you said it, you will do it, so I want this land. ನೀನು ಹೇಳಿದಕ್ಕೆ ನೀನು ಮಾಡೇ ಮಾಡ್ತೀಯ, ಅದಕ್ಕೆ ನಾನು ಒಂದು ಜಾಗದಲ್ಲಿ ನಾನು ನಡೀತಾ ಇದ್ದೀನಿ ಎಂಬುದಾಗಿ. And he started walking, praying and believing for that land. ಅದು ನಂಬಿ ಅವರು ಅದಕ್ಕೋಸ್ಕರ ನಿಜವಾಗ್ಲೂ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. Very short time, someone bought that entire land for him. ಸ್ವಲ್ಪ ಸಮಯದಲ್ಲಿಯೇ ಆ ಒಂದು ಜಾಗ ಅವರಿಗೋಸ್ಕರ ಬೇರೆ ಒಬ್ಬರು ಯಾರೋ ಮನುಷ್ಯ ಅವ್ರಿಗೆ ಖರೀದಿ ಮಾಡಿ ಕೊಟ್ಟರು. Hundreds of acres. ಎಷ್ಟು 100 ಎಕರೆ ಇದೆ ಆ ಜಾಗ. So since now he got the land, do you know what he did? ಆ ಒಂದು ಜಾಗ ಅವರಿಗೆ ಸಿಕ್ಕಿದ ನಂತರ ಏನ್ ಮಾಡಿದ್ರು ಗೊತ್ತಾ ಅವರು? He started walking in that land again. ಆ ಜಾಗದಲ್ಲಿ ಅವರು ಮತ್ತೆ ಪುನಃ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. He said, God, since I have this land now, I want my land to have oils, rare minerals. ಆಮೆನ್. ಆ ಒಂದು ಜಾಗದಲ್ಲಿ ನಾನು ನಡೀತಿದ್ದೇನಲ್ಲ, ಆ ಜಾಗದಲ್ಲಿ ನೀವು ಕೊಟ್ಟಿದ್ದಕ್ಕೆ ಆ ಜಾಗದಲ್ಲಿ ಇರುವಂತ ಮಿನರಲ್ಸ್ ಗಳಾಗಿರ್ಬೋದು, ಪೋಷಣೆಗಳಾಗಿರ್ಬೋದು, ಅದು ಜಾಸ್ತಿ ಆಗಿ He started walking and doing that every single day. ಅವರು ತಿರುಗಿ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಎವ್ರಿ ಡೇ. And he called some companies to do checking for the land. ಕೆಲವು ಕಂಪನಿಗಳನ್ನ ಆ ಒಂದು ಪ್ರಾಂತ್ಯಕ್ಕೆ ಕರೆದು ಚೆಕ್ ಮಾಡ್ಲಿಕ್ಕೆ ಕರೆದ್ರು. And he found oil in his property. Praise the Lord. ಆ ಒಂದು ಜಾಗದಲ್ಲಿ ಎಣ್ಣೆ ಸಿಕ್ತು ಅವರಿಗೆ, ಆಯಿಲ್. Do you know what happened? ನಂತರ ಏನಾಯ್ತು ಗೊತ್ತು? Thousands of crores of rupees was given to him just to take some oil from his land. Praise the Lord. ಸಾವಿರಾರು ಕೋಟಿ ಅವರಿಗೆ ಕೊಟ್ಟರು, ಬರೇ ಒಂದು ಪ್ರಾಂತ್ಯದ ಎಣ್ಣೆಯನ್ನ ತೆಗಿಲಿಕ್ಕೋಸ್ಕರವಾಗಿ. Amen. Now do you think anyone can stop this pastor? ನೆಕ್ಸ್ಟ್ ಯಾವ ತರ ಪಾಸ್ಟರ್ನ ಸ್ಟಾಪ್ ಮಾಡಕ್ಕೆ ಯಾರು ಹುಟ್ಟಿದ್ರಾ? No. ಇಲ್ಲ. He started planting churches everywhere in the world. Praise the Lord. ಚರ್ಚಾದಂತ ಆ ಪ್ರಾಂತ್ಯಗಳಲ್ಲಿ ದೇವರ ಸಭೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು. How many of you know Reinhard Bonnke? ಹೆಸರು ರೆಡನ್ ಬಾಂಕೆ. How many of you know Billy Graham? ಹೆಸರು. This pastor was paying for their crusades. You go everywhere you want, I'll pay for your meetings. ಆಮೆನ್. ಅಂತ ಪಾಸ್ಟರ್ಗಳಿಗೆ ಇವರು ಒಂದು ಕಾಣಿಕೆ ಕೊಡ್ತಾ ಇದ್ರು, ನೀವು ಸೇವೆ ಮಾಡಲಿಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ಹೋಗಿ ಕ್ರೂಸೇಡ್ಗಳನ್ನು ಮಾಡ್ರಿ ಎಂಬುದಾಗಿ. How many of you know Paul Yongicho? ಪಾಲ್ ಯೊಂಗಿಚೋ ಎಷ್ಟು ಜನ ಗೊತ್ತಿದೆ? Do you know he had 200 millionaires in his church? ಎಷ್ಟು 200 ಮಿಲಿಯನಿಯರ್ಸ್, 200 ಜನ ಕೋಟಿ ಮಾಡುವಂತ ಅವ್ರ ಸಭೆಯಲ್ಲಿ ಇದ್ರು. These people are only waiting for Paul Yongicho's next move so that they can pay for these meetings. ಸೊ ಆ ಜನ ಎಷ್ಟು ಎದುರು ನೋಡ್ಕೊಂತ ಇದ್ರಂದ್ರೆ, ಎಲ್ಲಿ ನೆಕ್ಸ್ಟ್ ಕ್ರೂಸೈಡ್ ಪಾಲ್ ಯೊಂಗಿಚೋ ನಡೀತದೆ, ನಾನು ಯಾವಾಗ ಆ ದುಡ್ಡು ಕೊಡಬೇಕು ಅವರಿಗೆ. What I'm trying to say is fix your hearts on souls. Praise God. ಬೇಗನೆ ನಿಮ್ಮ ಹೃದಯಗಳನ್ನು ಕಳೆದೋದರ ಮೇಲೆ ನೀವು ಹಾಕಿರಿ. Put your eyes on the lost. ನೋಡಿ ಕಳೆದೋದರ ಮೇಲೆ ನಿಮ್ಮ ಕಣ್ಣುಗಳನ್ನು ಹಾಕ್ರಿ. Amen. 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 And when you do that, you will be in God's perfect will, and you will be an open vessel for God to pour out His blessing. ನೀವು ಅದನ್ನು ಮಾಡೋದಾದ್ರೆ ದೇವರ ಚಿತ್ತಕ್ಕನುಸಾರ ಸಾರವಾಗಿ ನೀವು ಅಲ್ಲಿ ನಿಲ್ತೀರ, ದೇವರು ಉಪಯೋಗಿಸುವ ಪಾತ್ರರಾಗಿ ನೀವು ಮಾರ್ಪಡಿಸ್ತೀರಾ. Amen. I'm going to end quickly. My fifth point is the joyful churches grow. ಸಂತೋಷವಾಗಿರುವ ಸಭೆ ಬೆಳೀತದೆ. Sad churches die. ನೋಡಿ, ದುಃಖವಾಗಿರುವ ಸಭೆ ಸಾಯ್ತದೆ.
Joyful churches grow. ಸಂತೋಷವಾಗಿರೋ ಸಭೆ ಬೆಳೀತವೆ, Sad churches will die. ದುಃಖವಾಗಿರೋ ಸಭೆ ಸಾಯ್ತವೆ. Psalm 16:11. In His presence is fullness of joy. ದೇವರ ಸಾನ್ನಿಧ್ಯದಲ್ಲಿ ಪೂರ್ಣವಾದ ಸಂಪೂರ್ಣವಾದ ಸಂತೋಷವಿದೆ. Churches have to become a place of joyful places for God's ನೋಡಿ, people. ದೇವರು ಉಪಯೋಗಿಸುವ ಸಭೆ ಹೇಗಾಗಬೇಕಂದ್ರೆ ಸಂತೋಷದಿಂದ ತುಂಬಿರೋದಾಗಿರ್ಬೇಕು. Nehemiah 8:10. The joy of the Lord is my strength. ನೋಡಿ, ನೇಮೆಯ 8ನೇ ವಾಕ್ಯ, ದೇವರ ಒಂದು ಸಂತೋಷವೇ ನಮ್ಮ ಬಲ. Amen. Romans 14:17. The kingdom of God is righteousness, peace, and joy in the Holy Ghost. ಆಮೇಲೆ ರೋಮ ಪತ್ರಿಕೆ 14:17 ದೇವರ ರಾಜ್ಯವು ನೀತಿಯು ಪ್ರೀತಿಯು ಸಂತೋಷದಿಂದ ತುಂಬಿರುವುದಾಗಿದೆ. What is it God's kingdom is? Righteousness, peace, and joy. ದೇವರ ರಾಜ್ಯ ಯಾವುದೆಂದರೆ ನೀತಿಯು ಪ್ರೀತಿಯು ಮತ್ತು ಸಮಾಧಾನವು ಸಂತೋಷವಾಗಿದೆ. Be joyful. ನೀವು ಯಾವಾಗಲೂ ಸಂತೋಷವಾಗಿರಿ. Rejoicing. ನೀವು ಯಾವಾಗಲೂ ಸಂತೋಷವಾಗಿರಿ. Celebrate God's goodness. ದೇವರ ಸಂತೋಷವನ್ನು ಆಚರಿಸಿರಿ. Celebrate that He saved you. ಯಾಕೆ ನೀವು ಆಚರಿಸಬೇಕು? ಯಾಕಂದ್ರೆ ಯೇಸು ಸ್ವಾಮಿ ನನ್ನನ್ನು ರಕ್ಷಿಸಿದ್ದಾನೆ. Praise Him that He called you. ಪ್ರೇಸ್ ಲಾರ್ಡ್, ನಿನ್ನ ಸಂತಾನವನ್ನು ಎಬ್ಬಿಸಿದ್ದಕ್ಕೋಸ್ಕರವಾಗಿ. You don't have to prove anything to anyone. ನೀವು ಯಾರಿಗೂ ಪ್ರೂವ್ ಮಾಡಲು ಅವಶ್ಯಕತೆಯಿಲ್ಲ. Prove to God that you are faithful ನೀವು servant. ನಿಜವಾಗಿ ನಂಬಿಕಸ್ಥರಾಗಿದ್ದೀರಿ ಎಂಬುದಾಗಿ ದೇವರಿಗೆ ತೋರಿಸಿದ್ರೆ ಸಾಕು. Because when everything ends, ಯಾಕಂದ್ರೆ ಎಲ್ಲವೂ ಮುಗಿದ ನಂತರ God is going to do something. ದೇವರು ಏನೋ ಮಾಡಲಿಕ್ಕಿದ್ದಾನೆ. He's going to call His servant saying, "Well done, my good and faithful ಅವನು servant." ದೇವರು ಹೇಳ್ತಾನೆ, ಬಲ ನಂಬಿಕಸ್ಥರಾದ ಸೇವಕರೇ ಎಂಬುದಾಗಿ. That's our prize. ಅಷ್ಟೇ ಒಂದು ನಮ್ಮ ಒಂದು ಬಹುಮಾನವಾಗಿದೆ. That's where we have to head. ಅದಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ. To be faithful. ಯಾಕಂದ್ರೆ ನಾವು ನಂಬಿಕಸ್ಥರಾಗಿ ಜೀವಿಸಬೇಕು. Amen. Amen. So be joyful. ಅದಕ್ಕೆ ನಾವು ಸಂತೋಷವಾಗಿರಿ. Be joyful that God called you. ನೀವು ಸಂತೋಷವಾಗಿ ಆಗಿರಿ, ಯಾಕಂದ್ರೆ ದೇವರು ನಿಮ್ಮನ್ನು ಕರೆದಿರೋದು. When everyone is dying and struggling, ಎಲ್ಲಿ ಸತ್ತು ಜನಗಳು ಕಷ್ಟಪಡ್ತಿದಾರೋ, you are in the safest place. That is in the house of God, and that too you are called by ನೀವು God. ಸುರಕ್ಷಿತವಾಗಿದ್ದೀರಿ, ಯಾಕಂದ್ರೆ ದೇವರ ಜಾಗದಲ್ಲಿ ನೀವು ನಿಂತಿದ್ದೀರಾ. Amen. Say, I am blessed. ಹೇಳ್ರಿ, ನಾನು ಆಶೀರ್ವಾದ ಪೂರ್ಣ. Say, I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Say, I am rich. ನಾನು ಐಶ್ವರ್ಯವಂತನಂತೆ. Say, I am rich. ನಾನು ಐಶ್ವರ್ಯವಂತನು. I am blessed. ನಾನು ಆಶೀರ್ವಾದ ಪೂರ್ಣ. The joy of the Lord is my strength. ದೇವರ ಸಂತೋಷ ನನ್ನ ಹೃದಯದಲ್ಲಿದೆ. I will lack no good thing. ನಾನು ಯಾವತ್ತಿಗೂ ಕೊರತೆ ಪಡುವುದಿಲ್ಲ. Amen. ಆಮೆನ್. Hallelujah. 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 Number 6. ಆರನೇ ವಿಷಯ, Unity. ಏಕತೆ. Never criticize other ministries. ಯಾರ ಬಗ್ಗೆನೂ ಕ್ರಿಟಿಸೈಸ್ ಅಂದ್ರೆ ತಪ್ಪಾಗಿ ಮಾತಾಡಬೇಡ್ರಿ. Never. ಯಾವ ಸೇವೆ ಬಗ್ಗೆ ತಪ್ಪಾಗಿ ಮಾತಾಡಬೇಡ್ರಿ. It doesn't matter what people are doing with their ministries. ನೀವು ತಲೆ ಕೆಡಿಸ್ಕೊಬೇಡ್ರಿ, ಅವ್ರ ಸೇವೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂತ It's ಹೇಳಿ. not your job to criticize them. ನಿಮ್ಮ ಕೆಲಸ ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ, ಬೇರೆ ಸೇವೆ ಬಗ್ಗೆ ಮಾತಾಡೋದಲ್ಲ. Amen. Amen. Do you think Paul was messed up when Barnabas or Apollos was taking his ministry? ನೋಡಿ, ಅವರು ಯಾವಾಗಲೂ ಪೌಲನು ತಲೆ ಕೆಡಿಸ್ಕೊಂಡ, ಬರ್ನಬಾಸ್ ಮಿನಿಸ್ಟ್ರಿ ತಗೊಂಡು ಹೋಗೋದ ಮೇಲಕ್ಕೆ No, absolutely not. ಯಾವತ್ತಿಲ್ರಿ. 1 Corinthians chapter 3 verse 6 to 7. He said, I planted, Apollos watered, God gave the increase. 1 ಕೊರಿಂಥ್ಯ 3:6-7 ಇರ್ತದೆ. ನಾನು ಸ್ಥಾಪಿಸಿದನು, ಅಪೊಸ್ತಲನು ಅದಕ್ಕೆ ನೀರು ಹಾಕಿದನು, ಅಪೊಲ್ಲೋಸನು ಅದಕ್ಕೆ ನೀರು ಹಾಕಿದನು, ದೇವರು ಅದನ್ನು ಬೆಳೆಸಿದನು ಎಂಬುದಾಗಿ. Romans 14:4. ರೋಮ ಪತ್ರಿಕೆ 14:4 ಹೇಳ್ತದೆ. Who are you to judge another servant? ನೀನು ಯಾರು ಬೇರೆ ಒಂದು ದೇವದಾಸನನ್ನು ನೀನು ತೀರ್ಪು ಮಾಡುವುದು. Amen. Philippians 1:18. ಫಿಲಿಪಿಯ ಪತ್ರಿಕೆ 1:18 ಹೇಳ್ತದೆ. Whether in pretense or in truth, Christ is preached, and I rejoice. ಓದಿ, ಯಾರು ಫಿಲಿಪಿಯ 1:18 ಓದಿ. ಯಾವ ರೀತಿಯಿಂದಾದರೂ ಯಾವ ರೀತಿಯದ್ದು? ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತರನ್ನು ಪ್ರಸಿದ್ಧಿಪಡಿಸುವುದುಂಟು. ಇದಕ್ಕೆ ಸಂತೋಷಿಸುತ್ತೇನೆ. Amen. ಮುಂದೆಯೂ ಸಂತೋಷಿಸು. That's it. We rejoice regardless. ಆಮೇಲೆ ನಾವು ಸಂತೋಷವಾಗಿರ್ಬೇಕ್ರಿ. I'm going to be happy for Pius if he's blessed. ನಾನು ಪಾಯಸಿಗೆ ಸಂತೋಷವಾಗಿರ್ತೀನಿ, ಯಾಕಂದ್ರೆ ಅವನು ಆಶೀರ್ವಾದ ಪೂರ್ಣನಾಗಿದ್ದಾನೆ. I'm going to be very happy if Pius is
traveling around the world and preaching the gospel. ನಾನು ಪಾಯಸದ ಬಗ್ಗೆ ತುಂಬಾ ಸಂತೋಷ ಪಡ್ತೀನಿ ಅವನು ಸೇವೆ ಮಾಡೋದಕ್ಕೆ. I'm not going to be jealous. Why should I be? ನಾವು ಉಟ್ಕೊಳ್ಳಂಗಿಲ್ಲ. Amen. We are all called. ನಾವೆಲ್ಲರೂ ಕರೆದವರಾಗಿದ್ದೀವಿ. Right? ಕರೆಯಲ್ಪಟ್ಟವರು. Obey, God will bless you. ದೇವರು ಕರೆದಿದ್ದಾನೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. God will use you according to your faith. ದೇವರು ನಿಮ್ಮನ್ನು ನಿಮ್ಮ ಒಂದು ನಂಬಿಕೆ ಪ್ರಕಾರವಾಗಿ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ತಾನೆ. So I have nothing to be jealous about. ಅದಕ್ಕೆ ನಾವು ಬೇರೆಯವರ ವಿಷಯವಾಗಿ ಮತ್ತೆ ಕಿಚ್ಚಬೇಕಾಗಿಲ್ಲ. I'll be more than happy if you all are become millionaires and billionaires. ನೀವು ಐಶ್ವರ್ಯವಂತರಾದ್ರೆ ಕೋಟ್ಯಾಧಿಪತಿಗಳಾದ್ರೆ ನನಗೆ ಇನ್ನೂ ಸಂತೋಷ ರೀ. I don't need anything from you. ನಿಮ್ಮಂದ್ರೆ ನನಗೆ ₹1 ಬೇಕಾಗಿಲ್ಲ. We are not even taking offerings today. ನಾವು ಒಂದು ಆಫರಿಂಗ್ ತೆಗಿತಾ I don't want your money. ಯಾಕಂದ್ರೆ ನನಗೆ ನಿಮ್ಮ ದುಡ್ಡುಗಳನ್ನ I want you to prosper. ನೀವು ಮಾತನಾಡೋಣ I want you to be blessed. ಆಮೇಲೆ ನೀವು ಆಶೀರ್ವಾದವಾಗಬೇಕು. I want your ministries to grow. ನಿಮ್ಮ ಸಭೆ ಸೇವೆ ಬೆಳಿಬೇಕು. To grow. ಆಮೇಲೆ ನಿಮ್ಮ ಸಭೆ ಸೇವೆ ದರ್ಶನಗಳು ಬೆಳಿಬೇಕು. If it's going to take an hour extra, I'm going to do it. But I don't care what you think about me. ಇನ್ನೊಂದು ತಾಸಾದ್ರೂ ಪರವಾಗಿಲ್ಲ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದು ಏನಾದ್ರೂ ಪರವಾಗಿಲ್ಲ, ದೇವರು ಹೇಳಿದ್ ನಾನು ಹೇಳೇ ಹೋಗ್ತೇನೆ. Amen. 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 Forget about anything. Forget about everyone. God is doing something right now. If you have a heart to receive, Come on. God is going to fill you with Holy Ghost and power. Amen. That the moment you leave that door, you will know exactly what to do. ಆಮೆನ್. ನನಗೆ ಗೊತ್ತು ದೇವರು ಅನೇಕ ಹೃದಯಗಳಲ್ಲಿ ಮಾತನಾಡ್ತಿದ್ದಾನೆ. ಈ ಮೀಟಿಂಗ್ ಮುಗಿಯೋಷ್ಟರೊಳಗೆ ನೀವು ದೇವರಿಗೋಸ್ಕರ ಏನೋ ಮಾಡಲಿಕ್ಕೆ ರೆಡಿ ಆಗ್ತಿದ್ದೀರಾ ಮೊದಲಾಗಿ. And I want only those people to stand who will decide to follow Jesus. ಆಮೆನ್. ಯಾರು ದೇವರ ವಿಷಯಗಳನ್ನು ನೀವು ಮಾಡಬೇಕೆಂಬುದಾಗಿ ಬಯಸಿದಿರೋ ಅಂತವ್ರು ಮಾತ್ರ ಇದ್ರೆ ಸಾಕು. We're going to pray for the outpouring of the Spirit on you. ದೇವರ ಶಕ್ತಿ, ದೇವರ ಆತ್ಮ ನಿಮ್ಮ ಮೇಲೆ ಸುರಿಸೋದಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. Everything is about to change in your ministry. ನಿಮ್ಮ ವಿಷಯ, ನಿಮ್ಮ ಸೇವೆ ಬದಲಾವಣೆ ಆಗ್ತಾ ಇದೆ. Everything is about to change in your life.